ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಬಾಹುಬಲಿ ಸರ್. ಆದಷ್ಟು ನಿಮ್ಮದು ಅಗ್ನಿವೀರ್ ಎಕ್ಸಾಮ್ಸ್ ನಿಯರ್ ಅದಾಗದವ. ಸೊ ಅದಕ್ಕೋಸ್ಕರ ಎಲ್ಲರೂ ಪ್ರಿಪ್ರೇಷನ್ ಚೆನ್ನಾಗಿ ಮಾಡ್ತಾಯಿದ್ದೀರಿ. ಭಾಳ ಜನ ಮೆಸೇಜ್ ಹಾಕ್ತಾಯಿದ್ರಿ, ಸರ್ ಮೆನ್ಸುಲೇಷನ್ ಒಂದು ಟಾಪಿಕ್ ಮಾಡಿರಿ, ಆಮೇಲೆ ಪ್ರಿವಿಯಸ್ ಇಯರ್ ಹಿಂಗೆ ಕ್ವಶನ್ ಬಂದವು ಅವು ಒಂದು ಸ್ವಲ್ಪ ಹೇಳ್ರಿ ಅಂತಂದಿದ್ರು. ಸೊ ಅದಕ್ಕೋಸ್ಕರ ಈಗಾಗಲೇ 7 ಟಾಪಿಕ್ ಮುಗಿಸಿದ್ದೀನಿ. ಅವುಗಳಲ್ಲಿ ಕಂಪಲ್ಸರಿ ಒಂದು ಕ್ವಶನ್ ಆದರೂ ನಿಮ್ಮ ಎಕ್ಸಾಮ್ಗೆ ಬಂದೇ ಬರುತ್ತೆ. ಅದೇ ರೀತಿ ಈ ಮೆನ್ಸುಲೇಷನ್ ಒಳಗೆ ಮಿನಿಮಮ್ 1ರಿಂದ 2 ಕ್ವಶನ್ ಬರೋ ಚಾನ್ಸಸ್ ಅದಾವ. ಸೊ ಫಾರ್ಮುಲಾ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಫಾರ್ಮುಲಾ ಬಗ್ಗೆನೂ ಒಂದು ಕ್ಲಾಸನ್ನು ಮಾಡಿದ್ದೀನಿ. ಅದೇ ರೀತಿ ಇನ್ನೂ ಯಾರು ನೋಡಿಲ್ಲಲ್ಲ ಅವುಗಳನ್ನ ನೋಡಿರಿ. ಅದೇ ರೀತಿ ಸಂಭಾವನೆ ಪ್ರಶ್ನೆಗಳಂತೇಳಿ ನಾನು ಈಗಾಗಲೇ ಟೆಸ್ಟನ್ನು ಏನು ಮಾಡಿದ್ದೇನಲ್ಲ ಅವುಗಳನ್ನ ಕಂಪಲ್ಸರಿ ಹೋಗುವಾಗ ಒಂದು ಸಲ ನೋಡ್ಕೊಂಡು ಹೋಗ್ರಿ. ಯಾಕಂದ್ರೆ 100% ಯೂಸ್ ಆಗೇ ಆಗ್ತವೆ. ಆಗಲಿಲ್ಲ ಅಂದ್ರೆ ಬಂದು ಹೇಳ್ರಿ ನಾನು ಬೇಕಿದ್ರೆ. ಓಕೆ, ವೆರಿ ಯೂಸ್ಫುಲ್ ಕ್ಲಾಸಸ್. ಎಲ್ಲ ಟಾಪಿಕ್ ವೈಸ್ ನೀವು ಹೇಳಿದಂಗೆ ಎಲ್ಲ ಮಾಡಿದ್ದೀನಿ. ಸೊ ಒಂದು ಸಲ ಹೋಗುವಾಗ ನೋಡ್ಕೊಂಡು ಹೋಗ್ರಿ, ವೆರಿ ಯೂಸ್ಫುಲ್ ಅದ. ಸೊ ಇವತ್ತೇನು ಮಾಡೋಣ ಅಂತಂದ್ರೆ ಫಸ್ಟ್ ಏನು ಮಾಡೋಣ ಅಂತಂದ್ರೆ ಮೆನ್ಸುಲೇಷನ್ ಟಾಪಿಕ್. ಎಷ್ಟನೇ ಟಾಪಿಕ್ ಇದು? ನಾವು ಮಾಡುವಂಥದ್ದು 8th ಟಾಪಿಕ್. ಇದು 8ನೇ ಟಾಪಿಕ್. ಈಗಾಗಲೇ 7 ಟಾಪಿಕ್ ಮಾಡಿದ್ದೀವಿ, 8ನೇದು. ಅದ್ರ ಜೊತೆಗೆ ಹಿಂದಿನ ವರ್ಷದಲ್ಲಿ ಕೇಳಿದಂತಹ ಪ್ರಶ್ನೆಗಳನ್ನು ಕೂಡ ಹೇಳ್ತೀನಿ. ಓಕೆ, ಅದೇ ರೀತಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊರಿ. ಅದೇ ರೀತಿ ವಿಡಿಯೋ ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಇನ್ನೂ ಸ್ಟಡಿ ಮಾಡತ್ತಾರ ಅಗ್ನಿವೀರ್ ಬಗ್ಗೆ, ಅವ್ರಿಗೂ ಕೂಡ ಶೇರ್ ಮಾಡಿರಿ, ಹೆಲ್ಪ್ ಆಗುತ್ತೆ. ಕೆಲವೇ ದಿನಗಳದಾವ, ಕಂಟಿನ್ಯೂ ಮಾಡಿರಿ. ಯಾವುದೇ ನೀವು ಸ್ಟಡೀಸು ಕಂಪ್ಲೀಟ್ ಮಾಡಬೇಡ್ರಿ. ಅದೇ ರೀತಿ SSC JDಗೆ ಲಿಸ್ಟಲ್ಲಿ ಬರದೇ ಇರುವಂಥ ವಿದ್ಯಾರ್ಥಿಗಳೇನು ಟೆನ್ಷನ್ ತೊಗೋಬೇಡ್ರಿ. ಕೆಲವೇ ದಿನಗಳಲ್ಲಿ ಹೊಸ ನೋಟಿಫಿಕೇಷನ್ ಆಗುತ್ತೆ. ಕಂಟಿನ್ಯೂ ಮಾಡಿರಿ ಕ್ಲಾಸ್. ಅದು ಕೂಡ ಅತ್ಯಂತ ಬೇಗದಲ್ಲಿ ನಾನು ಸ್ಟಾರ್ಟ್ ಮಾಡ್ತೀನಿ. ಓಕೆ, ಡನ್. ಓಕೆ, ಫಸ್ಟ್ ಫಾರ್ಮುಲಾ ಮೇನ್ ವೆರಿ ಇಂಪಾರ್ಟೆಂಟ್. ನಿಮಗೆ ಫಾರ್ಮುಲಾ ಬಗ್ಗೆ ಟಾಪಿಕ್ಕು ಮಾಡಿದ್ದೀನಿ. ಅದ್ರ ಬಗ್ಗೆ ಫಸ್ಟ್ ನಿಮಗೆ ಇಲ್ಲೊಂದು ಸಲ ಕೊಟ್ಟಿದ್ದೀನಿ. ಅವುಗಳನ್ನ ನೀವು ಬೇಕಾದ್ರೆ ನೋಡ್ಕೋಬೋದು. ಓಕೆ, ನೋಡಿ ಫಸ್ಟ್ ಕ್ಯೂಬಾಯ್ಡ್ ಅಂತಂದ್ರೆ ಆಯತ ಘನ. ಎಲ್ಲ ಘನ ಇವು ಆಯತ ಘನ. ಏನು ವ್ಯಾಲ್ಯೂಮ್ ಏನು ಮಾಡ್ತೀವಿ? LBH ಅಂತ ಮಾಡ್ತೀವಿ. ಹಿಂದ್ಗಡೆ ನಾನು ಪ್ರಿವಿಯಸ್ ಇಯರ್ದು ಹಿಂದ್ಗಡೆ ನಾನು ಏನು ಮಾಡಿದ್ದೀನಿ ಫಾರ್ಮುಲಾಸ್ದು ಒಂದು ಕ್ಲಾಸ್ ಮಾಡಿದ್ದೀನಿ. ಅಲ್ಲಿ ಹೋಗಿ ಅವನ್ನೆಲ್ಲ ನೋಟ್ ಮಾಡ್ಕೊರಿ. ಆ ನಂತರ ಇದಕ್ಕೆ ನೋಡಾಕೆ ಬರ್ರಿ. ಆಮೇಲೆ ಅದರದ ಕರ್ಡ್ ಸರ್ಫೇಸ್ ಏರಿಯಾ ಅಂತಂದ್ರೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಏನಾಗುತ್ತೆ ರೀ? 2H × L + B ಆಗುತ್ತೆ. ಅದೇ ರೀತಿ ಟೋಟಲ್ ಸರ್ಫೇಸ್ ಏರಿಯಾ ಒಟ್ಟು ಮೇಲ್ಮೈ ವಿಸ್ತೀರ್ಣ 2LB + BH + HL. ಅದೇ ರೀತಿ ಕ್ಯೂಬ್ ಅಂದರೆ ಚೌಕಘನ. ಇದ್ರದ್ದು ವ್ಯಾಲ್ಯೂಮ್ ಅಂದರೆ ಏನು? ಗಾತ್ರ A3. ಆಮೇಲೆ ಕರ್ಡ್ ಸರ್ಫೇಸ್ ಏರಿಯಾ ಅಂದರೆ 4A². ಆಮೇಲೆ ಟೋಟಲ್ ಒಟ್ಟು ಸರ್ಫೇಸ್ ಏರಿಯಾ ಅಂತಂದ್ರೆ 6A². ಈ ರೀತಿ ಎಲ್ಲ ಸಿಲಿಂಡರು, ಟ್ರಯಾಂಗಲ್ಲು, ಸರ್ಕಲ್ಲು, ಹೆಮಿಸ್ಪಿಯರ್, ಈ ರೀತಿ ಎಲ್ಲವೂ ನಾನು ಫಾರ್ಮುಲಾಸು. ಮೇನ್ ಫಾರ್ಮುಲಾ ಗೊತ್ತಿತ್ತಂದ್ರೆ ನೀವು ಮುಂದೆ ಹೋಗ್ತೀರಿ. ಯಾಕಂದ್ರೆ ಮೇನ್ ಫಾರ್ಮುಲಾ, ಯಾಕಂದ್ರೆ ಕೆಲವೊಂದು ಫಾರ್ಮುಲಾನ ನಿಮಗೆ ಕ್ವಶನ್ ಕೇಳ್ಯಾರ ಒಂದು ಕಡೆ. ಓಕೆ, ಗೊತ್ತಾಯ್ತಾ? ಎಸ್. ಈಗ ಫಸ್ಟಿಗೆ ಹೆಂಗೆ ಕ್ವಶನ್ ಬರ್ತಾವ ಅಂತ ಸ್ವಲ್ಪ ನೋಡೋಣ್ರಿ. ಫಸ್ಟ್ ಕ್ವಶನ್ ನೋಡಿರಿ ಏನದ. ಫಸ್ಟ್ ಕ್ವಶನ್ ನೋಡಿರಿ, ಭಾಳ ನಿಮಗೆ ಲೆಂದಿ ತೊಗೊಂಡಿಲ್ಲ, ನಿಮಗೆ ಕಡಿಮೆ ಸಮಯ ಐತೈತಿ. ಇಂಪಾರ್ಟೆಂಟ್ ಮಾಡ್ಕೊತ ಹೊಟ್ಟೀನಿ. ಓಕೆ, ಎಸ್. ದ perimeter of rectangle whose length and breadth are 5 cm and 3 cm respectively ಅಂತ. ಅಂದರೆ ಕ್ರಮವಾಗಿ 5 ಸೆಂಟಿಮೀಟರ್ ಉದ್ದ ಮತ್ತು 3 ಸೆಂಟಿಮೀಟರ್ ಅಗಲವಿರುವ ಒಂದು ಆಯತದ ಪರಿಧಿ ಅಂತಂದ್ರೂ ಸುತ್ತಳತೆ. ಏನು ಹೇಳ್ರಿ? ಪರಿಧಿ ಅಂದರೆ ಏನು ರೀ? ಸುತ್ತಳತೆ. ಈಗ ನಮಗೇನು ಕಂಡುಹಿಡಿದಾರೆ? ಆಯತದ ಸುತ್ತಳತೆ ಕಂಡುಹಿಡಿಯೋಣ. ಆಯತದ ಸುತ್ತಳತೆ ಫಾರ್ಮುಲಾ ಏನದ ರೀ? ಈಗ ನೋಡಿದ್ರಿ ಏನದ ಫಾರ್ಮುಲಾ? ಆಯತದ ಸುತ್ತಳತೆ ಪೆರಿಮೀಟರ್ = 2 × ಉದ್ದ ಪ್ಲಸ್ ಅಗಲ, L × B ಅಂತೀವಿ. ಓಕೆ, 2 × ಉದ್ದ ಎಷ್ಟದ ರೀ? 5 + 3 ಎಷ್ಟಾಯಿತು? 2. ಇದು 8 ಆಯಿತು. ಅಂದರೆ 8 ಎಷ್ಟು? 16 ಸೆಂಟಿಮೀಟರ್. ಆಪ್ಷನ್ ನಂಬರ್ ಐತೆ ನೋಡಿರಿ, ಐತಿ. ಆಪ್ಷನ್ ನಂಬರ್ B ನೋಡಿರಿ. ಹಿಂಗೆ ಕೇಳೋ ಚಾನ್ಸಸ್ ಇರ್ತವೆ. ನಾನು ತೊಗೊಂಡಿದ್ದು ಕ್ವಶನ್ ಒಂದು 5ರಿಂದ 6 ಅದಾವ. ನಿಮಗೆ ಕೇಳಿದ ಕ್ವಶನ್ ಒಂದು 10ರಿಂದ 15 ಕ್ವಶನ್ ನಾನು ನೆಕ್ಸ್ಟ್ ಕಂಟಿನ್ಯೂ. ಫಸ್ಟಿಗೆ ಯಾವ ಥರ ಬರ್ಬೋದು ಅಂತೇಳಿ ನಿಮ್ಗೆ ಗೊತ್ತಿರಲಿ. ಇವು ಇಂಪಾರ್ಟೆಂಟ ಮತ್ತು. ಓಕೆ, ಎಷ್ಟು ಬಂತು? 16 ಸೆಂಟಿಮೀಟರ್. ಫಾರ್ಮುಲಾಸು ನೆನಪಿಟ್ಟುಕೋರಿ. ಓಕೆ, ಎಷ್ಟು ಬಂತು? 16 ಸೆಂಟಿಮೀಟರ್. ನೆಕ್ಸ್ಟ್ ಕ್ವಶನ್ ಹೋಗೋಣ್ರಿ. ಸೆಕೆಂಡ್ ಕ್ವಶನ್.
ವಾಟ್ ಈಸ್ ದ ಏರಿಯಾ ಆಫ್ ಸ್ಕ್ವೇರ್ ಫೀಲ್ಡ್ ಹೂಸ್ ಒನ್ ಸೈಡ್ ಈಸ್ 6 ಸೆಂಟಿಮೀಟರ್? ಒಂದು ಬದಿ 6 ಮೀಟರ್ ಇರುವ, ಸಾರಿ ಇದು ಮೀಟರ್, ಒಂದು ಯಾವ್ದಾರು ಮಾಡ್ಕೊರಿ, ಮೀಟರ್ ಇರಲಿ, ಸೆಂಟಿಮೀಟರ್ ಬೇಡ, ಯಾವುದ್ರ ಒಂದು ಮಾಡ್ಕೊರಿ. ಮೀಟರ್ ಇರುವ ಚೌಕಾಕಾರದ ಕ್ಷೇತ್ರದ ವಿಸ್ತೀರ್ಣ ಎಷ್ಟು ಅಂತಂದ್ರೆ ಅವೇನು ಹೇಳತ್ತಾನ, ಒಂದು ಚೌಕದ ರೀ, ಒಂದು ಚೌಕದ ಅದರ ಒಂದು ಬದಿ 6 ಐತಿ, ಹಂಗಾದ್ರೆ ಟೋಟಲ್ ವಿಸ್ತೀರ್ಣ ಏರಿಯಾ ಕೇಳ್ಯಾರ. ಏನು ಕೇಳ್ಯಾರಿ? ಏರಿಯಾ, ವಿಸ್ತೀರ್ಣ, ಚೌಕದ ವಿಸ್ತೀರ್ಣ ಫಾರ್ಮುಲಾ ಏನದ ರೀ? ಚೌಕದ ವಿಸ್ತೀರ್ಣ ಫಾರ್ಮುಲಾ ಎ ಸ್ಕ್ವೇರ್. ಅಂದ್ರೆ ಇವೆಲ್ಲ ಎ ಬಾಹುಗಳು ಎಲ್ಲ ಸೇಮ್ ಇರ್ತವ. ಎ ಅಂತಂದ್ರೆ ಎಷ್ಟು ಕೊಟ್ಟಾರ? 6 ಕೊಟ್ಟಾರ. 6 ಸ್ಕ್ವೇರ್ ಮಾಡಿರಿ, ಎಷ್ಟಾಯಿತು? 6 36 ಮೀಟರ್ ಸ್ಕ್ವೇರ್. ನೋಡಿರಿ ಏನು ಹೇಳ್ರಿ? ಮೀಟರ್ ಸ್ಕ್ವೇರ್. ಆಪ್ಷನ್ ನಂಬರ್ ಡಿ. ಫಾರ್ಮುಲಾ ನೆನಪಿಟ್ಕೋಬೇಕು. ಗೊತ್ತಾಯಿತು? ನೆಕ್ಸ್ಟ್ ಹೋಗೋಣ್ರಿ. ಸೆಕೆಂಡ್ ಒನ್ ಅರ್ಥ ಆಯ್ತಾ? ಎಸ್. ಥರ್ಡ್ ಕ್ವಶನ್. ದ ರೇಡಿಯಸ್ ಆಫ್ ಸರ್ಕಲ್ ಈಸ್ 28 ಸೆಂಟಿಮೀಟರ್. ಫೈಂಡ್ ದ ಏರಿಯಾ ಆಫ್ ಸರ್ಕಲ್. ಅಂದರೆ ವೃತ್ತದ ತ್ರಿಜ್ಯ 28 ಸೆಂಟಿಮೀಟರ್ ಆದರೆ ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ವಿಸ್ತೀರ್ಣ ಕಂಡುಹಿಡಿ ಅಂತಂದ್ರೆ ವೃತ್ತದ ವಿಸ್ತೀರ್ಣ ಫಾರ್ಮುಲಾ ಏನದ ರೀ? ವೃತ್ತದ ವಿಸ್ತೀರ್ಣ ಏರಿಯಾ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್. ಪೈ ಆರ್ ಸ್ಕ್ವೇರ್ ಅಂತದ, ಹೌದಾ? ಪೈ ಆರ್ ಸ್ಕ್ವೇರ್ ಅಂದಾಗ ಈಗ ಪೈ ಅಂದಲ್ಲಿ ನಾವು ವ್ಯಾಲ್ಯೂ ಗೊತ್ತಿರಬೇಕು. ಪೈ ಈಕ್ವಲ್ ಟು 22/7 ಆರ್ 3.142. ಎರಡರೊಳಗೆ ಯಾವ್ದು ನಮಗೆ ಈ ಅಲ್ಲಿ ಅಪ್ಲಿಕೇಶನ್ ಏನು ಹಾಕಬೇಕಲ್ಲ, ನಾವು ಯಾವ್ದು ಅಪ್ಲೈ ಆಗುತ್ತಲ್ಲ ಅದು ಹಾಕೋಬೇಕು. ಕೆಲವೊಂದು ಸಲ ನಿಮ್ಗೆ ಕೊಟ್ಟಿರ್ತಾರೆ ಪೈ ಈಕ್ವಲ್ ಟು 22/7 ಆರ್ ಸ್ಕ್ವೇರ್. ಅಂದ್ರೆ ಆರ್ ಎಷ್ಟದ? 28 ಅದ. ಅಂದ್ರೆ 28 × 28, 7 1 7 4 ಅಂತಂದ್ರೆ ಎಷ್ಟು ಬಂತು? 22 × 4 88, 88 × 28 ಅಂದ್ರೆ 2464 ಸೆಂಟಿಮೀಟರ್ ಸ್ಕ್ವೇರ್. ಎಷ್ಟು ಬಂತು ರೀ? 2464 ಸೆಂಟಿಮೀಟರ್ ಸ್ಕ್ವೇರ್. ಫಾರ್ಮುಲಾ ವೆರಿ ವೆರಿ ಇಂಪಾರ್ಟೆಂಟು. ಕೇಳ್ತಾರೆ. ಅಂಡರ್ಸ್ಟ್ಯಾಂಡ್? ವೃತ್ತದ ಬಗ್ಗೆನೂ ಒಂದು ಕ್ವಶನ್ ಹೇಳಿದ್ದು. ಓಕೆ, ನೆಕ್ಸ್ಟ್ ಹೋಗೋಣ್ರಿ. ಓಕೆ, ನೆಕ್ಸ್ಟ್. ದ ಲೆಂತ್ ಆಫ್ ಡಯಾಗೋನಲ್ಸ್ ಆಫ್ ಕ್ಯೂಬ್ ಆಫ್ ಸೈಡ್ ಲೆಂತ್ ಈಸ್ 2 ಸೆಂಟಿಮೀಟರ್. ಬದಿಯ ಉದ್ದವು 2 ಸೆಂಟಿಮೀಟರ್ ಇರುವ ಗಣದ ಕರ್ಣವು ಎಷ್ಟು? ಡಯಾಗೋನಲ್ ಅಂತಂದ್ರೆ ಏನ್ರಿ? ಕರ್ಣ ಎಷ್ಟು ಅಂತ ಫಾರ್ಮುಲಾ ಹೇಳಿದ್ದೀನಿ. ಫಾರ್ಮುಲಾ ಟಾಪಿಕ್ ಮಾಡಂತಂದಿರಿ, ಅದನ್ನು ಸಪ್ರೇಟಾಗಿ ಹೇಳಿದ್ದೀನಿ. ಅಲ್ಲಿ ಫಾರ್ಮುಲಾಸೆಲ್ಲ ನೆನ್ಪಿಟ್ಕೋಬೇಕು. ಡಯಾಗೋನಲ್ ಏನು? ಡಿ ಈಕ್ವಲ್ ಟು A√3. ಡಯಾಗೋನಲ್ ಕೇಳೋದಲ್ಪ ಭಾಳ ಟಫ್ ಇರಬೇಕು. ಏನಿದು ಭಾಳ ಈಸಿ ಇರುತ್ತೆ ನೋಡ್ರಿ ಒಂದ್ಸಲ. ಎ ಅಂತಂದ್ರೆ ಏನು ರೀ? ಒಂದು ಸೈಡ್ ಲೆಂತ್ ಎಷ್ಟು ಕೊಟ್ಟಾನ? 2 ಸೆಂಟಿಮೀಟ್ರ್. ಇಲ್ಲಿ ಹಾಕಿಬಿಡ್ರಿ, 2 ಮುಗಿದು ಹೋಯ್ತು. 2√3 ಸೆಂಟಿಮೀಟರ್ ಮುಗೀತು, ಹೌದಾ? ಆಪ್ಷನ್ ಎಲ್ಲೈತಿ? ಆಪ್ಷನ್ ನಂಬರ್ ಎ. ಈ ರೀತಿಯೂ ನಿಮ್ಗೆ ಕೇಳೋ ಚಾನ್ಸಸ್ ಅದ. ಡಯಾಗೋನಲ್ ಅಂದ್ರೆ ಹೆದರಬೇಡ್ರಿ, ಫಾರ್ಮುಲಾ ವೆರಿ ಈಸಿ ಅದ. ಇದನ್ನು ನೆನ್ಪಿಟ್ಕೋರಿ ಫಾರ್ಮುಲಾ. ಗೊತ್ತಾಯ್ತಾ? ನೋಟ್ ಮಾಡ್ಕೋರಿ ಕ್ವಶನ್ಸು, ಏನು ಪ್ರಾಬ್ಲಮ್ ಇಲ್ಲ. ಯಾವುದೇ ಎಕ್ಸಾಮ್ಸ್ ಹೋದರೂ ಇದೇ ಥರ ಕ್ವಶನ್ಸೇ ಇರ್ತಾವೆ. ಆದರೆ ಫಾರ್ಮುಲಾ ಇಂಪಾರ್ಟೆಂಟ್ ಅಷ್ಟೆ. ಫಾರ್ಮುಲಾ ನಿಮಗೆ ನೆನ್ಪಿಟ್ಕೋಬೇಕಷ್ಟೆ. ಡನ್ನ? ಮುಂದಿನ ಪ್ರಶ್ನೆಗೆ ಹೋಗೋಣ್ರಿ. ಎಸ್, ಮುಂದಿನ ಪ್ರಶ್ನೆ. ಫೈಂಡ್ ದ ವ್ಯಾಲ್ಯೂಮ್ ಆಫ್ ಕೋನ್ ಇಫ್ ರೇಡಿಯಸ್ ಈಸ್ 7 ಸೆಂಟಿಮೀಟರ್ ಆ್ಯಂಡ್ ಹೈಟ್ ಈಸ್ 9 ಸೆಂಟಿಮೀಟರ್. ತ್ರಿಜ್ಯ 7 ಸೆಂಟಿಮೀಟರ್ ಮತ್ತು ಎತ್ತರ 9 ಸೆಂಟಿಮೀಟರ್ ಆಗಿದ್ದರೆ ಶಂಕುವಿನ ಪರಿಮಾಣ ಅಂತಂದರೆ ಏನು? ಗಾತ್ರ. ವ್ಯಾಲ್ಯೂಮ್ ಇಲ್ಲಿ ಕೊಟ್ಟಾನು. ವ್ಯಾಲ್ಯೂಮ್ ಆಫ್ ಕೋನ್, ಕಾಣಲ್ಲ, ಕೋಣ. ಓಕೆ, ಅದ್ರದ್ದು ಏನು? ವಿ ವ್ಯಾಲ್ಯೂಮ್ ಗಾತ್ರ ಈಕ್ವಲ್ ಟು 1/3 ಪೈ ಆರ್ ಸ್ಕ್ವೇರ್ ಎಚ್. ಪೈ ಆರ್ ಸ್ಕ್ವೇರ್ ಎಚ್ ಇದು ಫಾರ್ಮುಲಾ. ಇಲ್ಲಿ ನಾವು ಕೊಟ್ಟಂತಹ ವ್ಯಾಲ್ಯೂಸನ್ನು ಹಾಕಬೇಕಷ್ಟೆ.
1/3 ಪೈ ವ್ಯಾಲ್ಯೂ 22/7 ಆರ್ ಸ್ಕ್ವೇರ್ ಅಂದ್ರೆ 7 ಕೊಟ್ಟಾರ, ಆರ್ ಅಂದ್ರೆ ರೇಡಿಯಸ್ 7 ಇಂಟು 7, ಎಚ್ ಅಂದ್ರೆ ಹೈಟ್ ಎಷ್ಟು ಕೊಟ್ಟಾರ 9. ಈಗ ಇದನ್ನು ಡಿವೈಡ್ ಮಾಡೋಣ. 7 ಕ್ಯಾನ್ಸಲ್ ಆಯಿತು, 3 1 3 3 ಮತ್ತೆಲ್ಲರೂ ಹೋಗುತ್ತೇನ್ರಿ, ಏನೇನು ಉಳಿದಿಲ್ಲ ಅದನ್ನ ಬರೀತೀವಿ. 22 ಇಂಟು 7 ಇಂಟು 3, 22 ಇಂಟು 21, 22 ಇಂಟು 21 ಅಂತಂದರೆ ಎಷ್ಟು ಬಂತು, 20 ಇಂಟು 24, 6 ಅಂದ್ರೆ 46, ಅಂದ್ರೆ 462 ಸೆಂಟಿಮೀಟರ್ ಕ್ಯೂಬ್. 462 ಸೆಂಟಿಮೀಟರ್ ಕ್ಯೂಬ್ ಆನ್ಸರ್ ಇದು. ಎಷ್ಟನೇದು? ಆಪ್ಷನ್ ನಂಬರ್ ಬಿ ನೋಡಿರಿ, ಆಪ್ಷನ್ ನಂಬರ್ ಬಿ. ಫಾರ್ಮುಲಾ ನೆನಪಿಟ್ಕೋಬೇಕು, ಪ್ರತಿ ಲೆಕ್ಕದೊಳಗೆ ನಿಮಗೆ ಅದನ್ನ ಹೇಳತ್ತೀನಿ, ಫಾರ್ಮುಲಾ ನೆನಪಿಟ್ಕೋಬೇಕು. ಓಕೆ, ಗೊತ್ತಾಯ್ತಾ? ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ್ರಿ, ನೆಕ್ಸ್ಟ್ ಕ್ವಶನ್ ಹೋಗೋಣ್ರಿ. ಎಸ್, ನೆಕ್ಸ್ಟ್ ಕ್ವಶನ್. The equilateral triangle, the side of equilateral triangles is 8 meter. Find the area ಅಂತ ಒಂದು ಸಮಬಾಹು ತ್ರಿಭುಜದ ಒಂದು ಬದಿಯು 8 ಸೆಂಟಿಮೀಟರ್ ಆಗಿದ್ದು ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ವಿಸ್ತೀರ್ಣ, ಏರಿಯಾ ಆಫ್ ಸಮಬಾಹು ತ್ರಿಭುಜ. ಏನು ಫಾರ್ಮುಲಾ? ಏರಿಯಾ ಸಮಬಾಹು ಅಂತಂದ್ರೆ ಅಲ್ಲೇನು ಎರಡು ಒಂದೇ ಇರುತ್ತೆ, ಸೇಮ್ ಇರುತ್ತೆ. ಹೌದಾ ಇಲ್ಲೋ? ಹಾಂ, ಆವಾಗ ಏರಿಯಾ ಅಂದರೆ ಏನು ಬರುತ್ತೆ ಫಾರ್ಮುಲಾ? a square √3 ಡಿವೈಡೆಡ್ ಬೈ 4. ಇದು ಫಾರ್ಮುಲಾ. ಇಲ್ಲಿ ಅವರು ಕೊಟ್ಟಂತಹ ವ್ಯಾಲ್ಯೂ ಏನು? 8 ಸೆಂಟಿಮೀಟರ್ ಒಂದು ಬದಿಯ ಉದ್ದ ಅಂತಂದ್ರೆ ಅದನ್ನು ಹಾಕಬೇಕು. 8 ಸ್ಕ್ವೇರ್ √3 ಡಿವೈಡೆಡ್ ಬೈ 4. ಓಕೆ, ಇದನ್ನು ಸಾಲ್ವ್ ಮಾಡಿರಿ. 8 ಸ್ಕ್ವೇರ್ ಎಷ್ಟು? 64 √3 ಡಿವೈಡೆಡ್ ಬೈ 4. ಇದನ್ನು ಸಿಂಪ್ಲಿಫಿಕೇಶನ್ ಮಾಡಿರಿ. 4 1 4 1 4 6 24, ಅಂದರೆ ಎಷ್ಟು ಉಳಿತು? 16 √3. ಹೌದಾ? 16 √3 ಮೀಟರ್ ಸ್ಕ್ವೇರ್. ಏರಿಯಾ ಅಂತಂದಾರಲ್ಲ ಮೀಟರ್ ಸ್ಕ್ವೇರ್. ಎಲ್ಲೈತಿ? 16 ಮೀಟರ್ ಸ್ಕ್ವೇರ್. ಆಪ್ಷನ್ ನಂಬರ್ ಸಿ ನೋಡ್ರಿ. ಯಾವುದು? ಆಪ್ಷನ್ ನಂಬರ್ ಸಿ. ಆದ್ರೆ ಫಾರ್ಮುಲಾ ನೆನಪಿದ್ರನ ಮಾಡ್ತೀರಿ, ಹೌದು ಇಲ್ಲೋ? ಸರ್ ನನಗೆಲ್ಲ ಪ್ರಾಬ್ಲಮ್ ಮಾಡ್ತೀನಿ, ಸೊಲ್ಯೂಷನ್ ಮಾಡೋಕ್ಕೆ ಬರುತ್ತಾ, ಆದ್ರೆ ಫಾರ್ಮುಲಾನ ನೆನಪಿಲ್ರಿ ಅಂತ ಯಾವಾಗ ಏನು ಮಾಡ್ತೀವಿ? ಹೌದಿಲ್ಲ? ಓಕೆ, ಇರಲಿ. ಈಗ ನೆಕ್ಸ್ಟ್ ಹೋಗ್ರಿ. ಗೊತ್ತಾಯ್ತಾ ಯಾವ್ಯಾವ ರೀತಿ ಕ್ವಶನ್ನು ಬರ್ತಾವ ಅಂಥೇಳಿ ನಾನು ತೆಗೆದುಕೊಂಡ ಪ್ರಶ್ನೆಗಳು. ಈಗ ಪ್ರೀವಿಯಸ್ ಇಯರ್, ಹಿಂದಿನ ವರ್ಷಗಳಲ್ಲಿ ಯಾವ ಥರ ಕ್ವಶನ್ ಅರೈಸ್ ಆಗಿದ್ದು, ಯಾವ ರಿಪೀಟೆಡ್ ಆಗಿದ್ದು ಅಂತೇಳಿ ಅವುಗಳ ಸೆಲೆಕ್ಟೆಡ್ ಕ್ವಶನನ್ನು ತೊಗೊಂಡಿನಿ. ಅವುಗಳನ್ನೀಗ ಸಾಲ್ವ್ ಮಾಡ್ಕೊತ ಹೋಗೋಣ. ಓಕೆ, ಹಿಂದಿನ ವರ್ಷದ ಪ್ರಶ್ನೆಗಳು ಅಂಥೇಳಿ. ಓಕೆ, ಫಸ್ಟ್ ಕ್ವಶನನ್ನು ನೋಡ್ತಾ ಹೋಗ್ಬೇಕಂತಂದ್ರೆ, ವಾಟ್ ಈಸ್ ದ ವ್ಯಾಲ್ಯೂಮ್ ಆಫ್ ಕ್ಯೂಬ್ whose side is 3 meter? This is asked question. 3 ಸೆಂಟಿಮೀಟರ್ ಒಂದು ಬದಿ ಇರುವ ಘನದ ಪರಿಮಾಣ, ಗಾತ್ರ. ಪರಿಮಾಣ ಅಂದ್ರೂ ಒಂದೇ, ಗಾತ್ರ ಅಂದ್ರೂ ಒಂದೇ, ಗೊತ್ತಾಗಬೇಕು. ಸರ್ ಪರಿಮಾಣ ಅಂತ ನೀವು ಹೇಳೇ ಇಲ್ಲ ಅನ್ಬಾರ್ದು. ಓಕೆ, ಹಾಂ, ಅಂದರೆ ಅದರ ಗಾತ್ರ ಕೇಳೋದು. ಏನು ಫಾರ್ಮುಲಾ? ಗಾತ್ರ V = ಕ್ಯೂಬ್. ಘನದ ಅಂದ್ರೆ A ಕ್ಯೂಬ್ ಅಂದಾಗ ಎ ವ್ಯಾಲ್ಯೂ ಎಷ್ಟು ಅದ? 3 ಕ್ಯೂಬ್ ಅಂದರೆ ಎಷ್ಟು? 27 ಸೆಂಟಿಮೀಟರ್ ಕ್ಯೂಬ್. ಇದು ಆನ್ಸರ್. 27 ಅಷ್ಟೇ ಕೊಟ್ಟಾರೆ ಅನ್ಬೇಡ್ರಿ, ಇಲ್ಲಿ ಕ್ವಶನ್ದಾಗ ಕೊಟ್ಟಾರೆ ಇನ್ನು ಸೆಂಟಿಮೀಟರ್ ಕ್ಯೂಬ್ ಅಂತೇಳಿ ಅವರಾಗಿ ಕೊಟ್ಟಿರ್ತಾರಲ್ಲಿ. ಓಕೆ, ಇದು ಕೇಳಿದ ಪ್ರಶ್ನೆ ನೋಡ್ರಿ, ಹಂಗೆ ಕೇಳ್ಯಾರ. ಈಸಿ ಅದಾವಲ್ರಿ ಅನ್ನೋಕೋಬಿಡ್ರಿ, ನಮ್ಮ ಮುಂದೆ ಅದಾವ ಗೊತ್ತಾಗುತ್ತೆ. ಓಕೆ, ಎಷ್ಟು ಬಂತು? ಆಪ್ಷನ್ ನಂಬರ್ ಎ 27 ಬಂತು. ಮುಂದಿನ ಪ್ರಶ್ನೆ ಹೋಗೋಣ್ರಿ. ಹಾಂ, ನೆಕ್ಸ್ಟ್ ಎರಡನೇ ಕ್ವಶನ್. ಹೂಸ್ ಆಫ್ ದ ಫಾಲೋವಿಂಗ್
ಟ್ರಿಪ್ಲೆಟ್ಸ್ ಡಸ್ ರೀಪ್ರೆಸೆಂಟ್ ದ ಸೈಡ್ ಆಫ್ ಟ್ರಯಾಂಗಲ್ ಅಂತಂದರೆ ಕೆಳಗಿನ ಯಾವ ತ್ರಿಕೋಣದ ಬದಿಗಳು ಪ್ರತಿನಿಧಿಸುತ್ತವೆ. ಫಾರ್ ಎಕ್ಸಾಂಪಲ್ ನಾನೀಗ ಹೇಳ್ತೀನಿ, ಇಲ್ಲಿ ಕೊಟ್ಟಂಥದ್ದನ್ನು ಹೇಳ್ತೀನಿ. ಯಾಕಂತಂದ್ರೆ ನೋಡಿರಿ, ಈಗ ಒಂದು ಟ್ರಯಾಂಗಲ್ ಅದ. ಟ್ರಿಪ್ಲೆಟ್ಸ್ ಅಂದಾಗ ಪೈಥಾಗೊರಸ್ ಥಿಯರಮ್ ಗೊತ್ತಿರಬೇಕು. ಅಂದ್ರೆ ಇದು 3 ಆಗಿತ್ತಂದ್ರೆ ಇದು 4 ಆಗಿತ್ತಂದ್ರೆ ಇದು 5 ಆಗಿರುತ್ತೆ. ಟ್ರಿಪ್ಲೆಟ್ಸ್ ಅಂತೇಳಿ ಕೆಲವೊಂದು ಅದಾವ, ಅವುಗಳು ಗೊತ್ತಿರಬೇಕು. ಗೊತ್ತಾಯ್ತಾ? ಅದೇ ಕೇಳ್ಯಾರ, ಯಾವುದೊಂದು ತ್ರಿಭುಜ ಕರೆಕ್ಟ್ 3 ಬಾಹುಗಳನ್ನ ಕೊಟ್ಟಾರ, ಅದ್ರಾಗ ಯಾವ್ದು ಕರೆಕ್ಟ್ ಐತಿ ಅಂತ ಕೊಟ್ಟಾರ. ಇದು ಎಕ್ಸಾಕ್ಟ್ ಅಂತಂದ್ರೆ ನೀವು ಪೈಥಾಗೊರಸ್ ಥಿಯರಮ್ ಹಾಕಿದರೆ ಈ ವ್ಯಾಲ್ಯೂಸ್ ಎಲ್ಲ ಕರೆಕ್ಟಾಗಿ ಇರ್ತಾವೆ. ಸೊ ಇದು ತ್ರಿವಳಿಗಳು ಅಂತೀವಿ ಇದಕ್ಕೆ. ಹೌದಾ? ಇದೆಲ್ಲ ಬ್ಯಾಡ್ ನಿಮಗೆ. ತ್ರಿವಳಿಗಳ ಇದನ್ನ ಕ್ವಶನ್ ಕೇಳ್ಯಾರ, ಮತ್ತು ಅದಕ್ಕೆ ಹೇಳಿದ್ದೆ ನಿಮಗೆ. ಓಕೆ, ಇಲ್ಲಿ ತ್ರಿವಳಿಗಳು ಯಾವ್ದು ಅಪ್ಲೈ ಆಗುತ್ತೆ? 1ನೇದ ಆಗುತ್ತೆ. 3, 4, 5 ಹೆಂಗೆ ಅಂತಂದ್ರೆ, ಈಗ ನೀವು ಇಲ್ಲಿ 3 ಅದ, ಇಲ್ಲಿ 4 ಅದ, ಇಲ್ಲಿ 5 ಅದ. ಹೆಂಗೆ ಇದಾಗುತ್ತೆ? ಇಲ್ಲಿ 5 ಹೆಂಗೆ ಬರುತ್ತೆ ಅಂತಂದಾಗ ನೀವು ಇದು ಎ ಬಿ ಸಿ. ಓಕೆ, ಆವಾಗ ನೀವು ಪೈಥಾಗೊರಸ್ ಥಿಯರಮ್ ಏನದ ರೀ? AC² = AB² ಪ್ಲಸ್ BC² ಒಳಗೆ ಹಾಕಿದ್ರೆ ನೀವು 2 ಕಡೆ LHS ಮತ್ತು RHS ಸೇಮ್ ಬರುತ್ತೆ. ನೋಡಿರಿ, 5 5 AC ಅಂದರೆ ಎಷ್ಟು? 5 ಅದ. 5 5 ಎಷ್ಟು? 25. ಓಕೆ, ಬ್ಯಾರಿ ಅಂಕ್ಲಿ ಬರೀನು. 5 5 ಎಷ್ಟು? 25. ಓಕೆ, ನೆಕ್ಸ್ಟು AB² ಎಷ್ಟದ? 3. 3² ಎಷ್ಟು? 9 ಪ್ಲಸ್ 4 16. ಇದು ಸೇರಿಸ್ರಿ, ಸೇಮ್ ಅಂತಿಲ್ಲ. ಅದಕ್ಕೆ ಟ್ರಿಪ್ಲೆಟ್ಸ್ ಅಂತೀವಿ. ಇದು ಕೇಳಿದ ಪ್ರಶ್ನೆ ಎಲ್ಲೋ ಒಂದೇ ಕಡೆ ಬಂದದ. ಈ ಸಲ ಬರೋ ಚಾನ್ಸಸ್ ಅದ, ಗೊತ್ತಿರಲಿ. ಕ್ವಶನ್ ಸೊಲ್ಯೂಷನ್ ಮಾಡೋ ಅವಶ್ಯಕತೆ ಇಲ್ಲ. ಆನ್ಸರ್ ಇತ್ತಪ್ಪ ಅಂದ್ರೆ ಮಾರ್ಕ್ ಮಾಡಿಬಿಡೋದು. ಓಕೆ, ಡನ್. ನೆಕ್ಸ್ಟ್, ದ ಪಾಲಿಗಾನ್ ದಟ್ ಹ್ಯಾಸ್ 8 sides ಈಸ್ ಕಾಲ್ಡ್ ಆ್ಯಸ್. 8 ಬದಿ ಹೊಂದಿರುವ ಒಂದು ಬಹುಭುಜಾಕೃತಿಯನ್ನು ಏನೆನ್ನುವರು? ಈಗ ನೋಡ್ರಿ, ಫಾರ್ ಎಕ್ಸಾಂಪಲ್ 3 ಭುಜ ಇರುವ ಒಂದು ಇದಕ್ಕೆ ಏನಂತೀವಿ? ತ್ರಿಭುಜ ಅಂತೀವಿ. ಹೌದಾ? ಅದೇ ರೀತಿ 4 ಬಾಹುಗಳಿತ್ತಂದ್ರೆ ಚೌಕ. ಅದೇ 4 ಬಾಹುಗಳಲ್ಲಿ ಸ್ವಲ್ಪ 2 ಬಾಹುಗಳು ಸೇಮ್ ಇದ್ದವು ಅಂದ್ರೆ ಅದಕ್ಕೆ ಆಯತ ಅಂತೀವಿ. ಆಮೇಲೆ ಇದಕ್ಕೆ ಸರ್ಕಲು. ಅದೇ ರೀತಿ 5 ಬಾಹುಗಳೊಂದಿದ್ದು ಪಂಚಭುಜಾಕೃತಿ. ಈ ರೀತಿ ಇದ್ದಾಗ ಅವೇನು ಹೇಳ್ತಾನ? 8 ಸೈಡ್ಸ್ ಅದಾವ ಅಂತದಕ್ಕೆ. ಏನದಾವ ರೀ? 8 ಸೈಡ್ಸ್ ಅದಾವ. ಅದಕ್ಕೆ ಏನಂತೀರಿ ಅಂತ ಕೇಳ್ತಾನ. ಅದಕ್ಕೇನಂತೀರಿ? 8 ಬಾಹುಗಳನ್ನು ಹೊಂದಿರುವಂತಹ ಒಂದು ಬಹುಭುಜಾಕೃತಿ ಏನೆನ್ನುವರು? ನೋಡೋಣ್ರಿ ಏನಂತಾರೆ. ಓಕೆ, 8 ಬಾಹು. ಈಗ ಆಪ್ಷನ್ ಬರಿ. ಆಕ್ಟಾಗಾನ್ ಅಂತಂದ್ರೆ ಫಸ್ಟ್ ಒನ್. ಆಕ್ಟಾಗಾನ್ ಅಂತಂದ್ರೆ 8 ಬದಿಯನ್ನು ಹೊಂದಿರುವಂಥ, ಕಾಣಂಗಿಲ್ಲ, ಬೇರೆ ಬೇರೆ. ಆಕ್ಟಾಗಾನ್ ಅಂತಂದ್ರೆ 8 ಬದಿಯನ್ನು ಹೊಂದಿರುವಂತಹ ಒಂದು ಬಹುಭುಜಾಕೃತಿ. ಹೆಕ್ಸಾಗಾನ್ ಅಂತಂದ್ರೆ 16 ಬದಿಗಳನ್ನು ಹೊಂದಿರುವಂಥದ್ದು. ಪೆಂಟಾಗಾನ್ ಅಂತಂದ್ರೆ 5 ಬದಿಗಳನ್ನು ಹೊಂದಿರುವಂತಹ ಒಂದು ಬಹುಭುಜಾಕೃತಿ. ಡೆಕಾಗಾನ್ ಅಂತಂದ್ರೆ 10 ಬದಿಗಳನ್ನು ಹೊಂದಿರುವಂತಹ ಒಂದು ಆಕೃತಿ. ಅವರು ಕೇಳಿದಂಥ ನಮ್ಮದೆಷ್ಟು? 8 ಬದಿಗಳನ್ನು ಹೊಂದಿರುವಂಥದ್ದು ಯಾವುದು? ಆಕ್ಟಾಗಾನ್. ಅವ್ರು ಕೇಳಿದಂಥದ್ದು ಯಾವುದು? ಆಕ್ಟಾಗಾನ್. ಈ ಥರ ಕ್ವಶನ್ ಬಂದ್ರೆ ನಿಮ್ಗೆ ಆಪ್ಷನ್ ಒಳಗೆ ಇಂಗ್ಲೀಷ್ ಒಳಗೆ ಇರ್ತಾವೆ. ಯಾಕಂದ್ರೆ ಕನ್ನಡ ಒಳಗೆ ಕೊಟ್ಟರೆ ನಿಮ್ಗೆ ಅರ್ಥ ಆಗೋದಿಲ್ಲ. ಓಕೆ, ಗೊತ್ತಾಯಿತು? ನೆಕ್ಸ್ಟ್, two cubes each of the sides. ಏನು ಹೇಳ ನೋಡ್ರಿ, 2 cubes each of the sides 7 cm are joined end to end from a solid. Find the volume of resulting by cuboid. ಅಂತಂದ್ರೆ 7 ಸೆಂಟಿಮೀಟರ್ ಬದಿ ಇರುವ 2 ಘನಗಳು ಒಂದು ಘನದಿಂದ ಒಂದರಂತೆ ಸೇರಿಕೊಂಡಿವೆ. ಆಜು ಬಾಜು ಏನಾಗ್ಯಾವ? ಟಚ್ ಆಗ್ಯಾವ. ಘನ ಅಂದನ ಫಸ್ಟಿಗೆ, ಇಲ್ಲಿ ಕ್ಯೂಬ್ ಅಂದನ, ಆದ್ರೆ ಅವೆರಡು ಟಚ್ ಆಗ್ಯಾವ. ಫಲಿತಾಂಶದ ಘನಾಕೃತಿಯ ಪರಿಮಾಣ ಗಾತ್ರ ಎಷ್ಟು ಅಂತಂದ. ಅವನು ಹೇಳಿದ್ದ ಚಿತ್ರನ ತೆಗಿತೀನಿ.
ಎರಡು ಗಣಗಳದಾವೆ, ಚೌಕ ಗಣಗಳದಾವಲ್ಲ. ಓಕೆ, ಚೌಕ ಗಣ ತೆಗೀನಿ ಫಸ್ಟಿಗೆ. ಒಂದು ನಿಮಿಷ, ಫಸ್ಟ್ ಒಂದು ಚೌಕ ಗಣ ತೆಗೀನಿ. ಓಕೆ, ಇದು ಚೌಕಗಣ. ಅದೇ ರೀತಿ ಇನ್ನೊಂದು ಚೌಕನು ಇದಕ್ಕೆ ಹಚ್ಚೆ ಐತಂತ ಗೊತ್ತಾಗತ್ತಲ್ಲ. ಇದಕ್ಕೆ ಇನ್ನೊಂದು ಚೌಕ ಅದಲ್ಲ, ಅದಕ್ಕೆ ಇದಕ್ಕೆ ಅಟ್ಯಾಚ್ ಆಗೈತಂತದ್ದು. ಅದನ್ನು ಒಂದು ತೆಗೀನು ಇಲ್ಲಿ. ಓಕೆ, ಚಿತ್ರ ತೆಗಿತೀನಿ, ನಿಮ್ಗೆ ಗೊತ್ತಾಗೋ ಸಂಬಂಧ ವೇಟ್ ಮಾಡಿರಿ. ಓಕೆ, ಗೊತ್ತಾಯ್ತಾ? ಹಿಂಗೆ ಎರಡು ಚೌಕಗಣಗಳು ನಿಮಗೇನಾಗ್ಯಾವ ರೀ, ಅವೆರಡು ಆಜು ಬಾಜು ಹಚ್ಚಿಟ್ಟಾರ. ಅಂದ್ರೆ ಇದು ಯಾವ ಆಕಾರದಾಗ ಆಗೈತೆ ಹೇಳಿ, ಎರಡು ಚೌಕ ಕೂಡೈತಿ. ಹೌದಾ? ಸುಮ್ಮ ತೆಗಿತೀನಿ. ಎರಡು ಚೌಕ ಕೂಡಿ ದೊಡ್ಡದಾಗೈತಿಲ್ಲ, ಚೌಕ ಹೋಗಿ ಏನಾಗೈತಿ, ಆಯತ್ ಆಗೈತಿಲ್ಲ, ಆಯತ್ ಆಗೈತಿಲ್ಲ. ಅಂದ್ರೆ ಅವ್ರು ನಿನಗೆ ಕನ್ಫ್ಯೂಸ್ ಮಾಡಕ್ಕಂತೇಳಿ ಹಿಂಗೆ ಕೊಟ್ಟಾರ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಒಂದು ಸಲ ನಿಮಗೆ ಕೇಳ್ಯಾರ, ಈ ಸಲ ಬರೋ ಚಾನ್ಸಸ್ ಅದಾವ, ಗೊತ್ತಿಲ್ಲ. ಓಕೆ, ಇದೊಂದು ಆಯತ ಘನ ಆಯ್ತಿಲ್ಲ. ಈಗ ಚೌಕಗಳದಾವೆ, ಎರಡು ಚೌಕ ಗಣಗಳ ಕೂಡಿ ಒಂದು ಆಯತ ಘನ ಆಯಿತೋ ಇಲ್ಲೋ ಅದನ್ನು ಸೇರಿಸಿದ ಅದರ ಸರ್ಫೇಸ್ ಏರಿಯಾ ಏನಂತ ಕೇಳ್ಯಾರ. ಸರ್ಫೇಸ್ ಏರಿಯಾ ಕೇಳಿ ಏನು ಕೇಳ್ಯಾರ? ವ್ಯಾಲ್ಯೂಮ್ ಕೇಳ್ಯಾರ. ಹೌದಾ? ಅಂದ್ರೆ ಅದರ ಗಾತ್ರ ಎಷ್ಟು ಅಂತ ಕೇಳ್ಯಾರ. ಹೌದಾ? ಹೌದೋ ಇಲ್ಲೋ? ಎಸ್. ಈಗ ನೋಡೋಣ ಹೆಂಗೆ ಫಾರ್ಮುಲಾ ಬರೀನ್ರಿ, ಏನೇನೈತೆ ನೋಡೋಣ. ವ್ಯಾಲ್ಯೂಮ್ ಈಕ್ವಲ್ ಟು 1, ಎರಡು ಸೇರ್ಯಾವಿಲ್ಲ. ಹಾಂ, ಏನದಾವ ರೀ, ಎಲ್ ಬಿ ಎಚ್, ಆಮೇಲೆ ಒಂದೇ ಅಲ್ಲ, ಎಲ್ ಬಿ ಎಚ್ ಅಲ್ಲ, ಆಯತ ಗಣದ ಗಾತ್ರ ಏನಂತೆ ಎಲ್ ಬಿ ಎಚ್ ಐತಿಲ್ಲ. ಎಸ್, ಎಲ್ ಬಿ ಎಚ್. ಈಗ ಎಲ್ ಅಂದ್ರೆ ಎಷ್ಟು ಅದ ರೀ? ಎಲ್ ಅಂದ್ರೆ ಲೆಂತ್ ಎಷ್ಟದ? ಟೋಟಲ್ ಇಲ್ಲಿದಿಂದ ಇಲ್ಲಿವರೆಗೂ ಎಷ್ಟು ಅದ ರೀ? ಇಲ್ಲಿದಿಂದ ಇಲ್ಲಿವರೆಗೂ ಎಷ್ಟು ಅದ? 14 ಅದ ರೀ. ಇದು 7, ಇದು 7, 14 ಆಯ್ತಾ ಟೋಟಲು. ನೀವು ಅದನ್ನು ಮೈಂಡ್ ಕ್ಯಾಲ್ಕುಲೇಷನ್ ಚಿತ್ರ ಹಂಗೆ ಕೊಟ್ಟಿರಂಗಿಲ್ಲ, ನಾ ಚಿತ್ರ ತೆಗೆದು ನಿಮ್ಗೆ ತೋರ್ಸಾತೀನಿ. 14 ಆಯ್ತಾ. ಬಿ ಎಷ್ಟದ? ಬಿ 7 ಅದ. ಅದೇನು ಹೆಚ್ಚು ಕಮ್ಮಿ ಆಗೋದಿಲ್ಲ, ಬ್ರೆಡ್ತು ಆಮೇಲೆ ಹೈಟು 7 7 ಅದ. ಇನ್ನು ಇದನ್ನು ಮಲ್ಟಿಫಿಕೇಷನ್ ಮಾಡಿರಿ. 14 × 49 ಅಂದ್ರೆ 686 ಸೆಂಟಿಮೀಟರ್ ಕ್ಯೂಬ್. ಆಪ್ಷನ್ ನಂಬರ್ ಎ. ಹೆಂಗೆ ಕೊಟ್ಟಾನ ನೋಡ್ರಿ, ಈಸಿ ಕೇಳ್ತಾರೆ ಸರಿ. ಹೆಂಗೆ ಕೇಳ್ತಾರೆ? ಇದು ಕೇಳಿದ ಪ್ರಶ್ನೆ, ಬೇರೆ ಕಡೆ ನಡೆದಂಥದ್ದು ಕೇಳಿದ ಪ್ರಶ್ನೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಅದಕ್ಕೆ ನಿಮ್ಗೆ ಹೇಳಿದ್ದು. ಕೊನೆವರೆಗೂ ನೋಡಿರಿ, ಇನ್ನೂ ಕ್ವಶನ್ ಹೆಂಗದಾವ ಗೊತ್ತಾಯ್ತಾ? ಆದ್ರೆ ಏನು ಗೊತ್ತಿರಬೇಕು, ಈ ಫಾರ್ಮುಲಾ ನೆನಪಿರಬೇಕು. ಏನು ಅನ್ನತಾನೋ ಮಾರ್ರೆ ಬರೀ ಫಾರ್ಮುಲಾ ಅಂತೇಳಿ. ಯಾಕಂದರೆ ಇದ್ರ ಮೇಲೆ 2 ಕ್ವಶನ್ ಬರುವಂಥ ಚಾನ್ಸಸ್ ಅದಾವ. ಲಾಸ್ಟಲ್ಲಿ 2 ಬಂದಾವ ಕೆಲವೊಂದು ಶಿಫ್ಟಿಗೆ. ಓಕೆ, ನೆಕ್ಸ್ಟ್ ಹೋಗೋಣ್ರಿ. ನೆಕ್ಸ್ಟ್ 5th ಕ್ವಶನ್ ಏನದ ನೋಡ್ರಿ. ಇಫ್ ದ ಲೆಂತ್, ಬ್ರೆಡ್ತ್ ಆ್ಯಂಡ್ ಟೋಟಲ್ ಏರಿಯಾ ಆಫ್ ದಿ ಕ್ಯೂಬಾಯ್ಡ್ ಆರ್ 15 ಸೆಂಟಿಮೀಟರ್, 10 ಸೆಂಟಿಮೀಟರ್ ಆ್ಯಂಡ್ 1300 ಸೆಂಟಿಮೀಟರ್ ಸ್ಕ್ವೇರ್, ದೆನ್ ಇಟ್ಸ್ ಹೈಟ್ ಈಸ್. ಘನಾಕೃತಿಯ ಉದ್ದ, ಅಗಲ ಮತ್ತು ಒಟ್ಟು ವಿಸ್ತೀರ್ಣ 15 ಸೆಂಟಿಮೀಟರ್, 10 ಸೆಂಟಿಮೀಟರ್ ಮತ್ತು 1300 ಸೆಂಟಿಮೀಟರ್ ಆಗಿದ್ದರೆ ಅದರ ಎತ್ತರವನ್ನು ಕಂಡುಹಿಡಿಯಿರಿ. ಲಾಸ್ಟ್ ಕ್ಲಾಸಲ್ಲಿ ನಾನು ಮಾಡೆಲ್ ಟೆಸ್ಟಲ್ಲಿ ತೊಗೊಂಡಾಗ ಈ ಕ್ವಶನ್ ನಾನು ತೊಗೊಂಡಿದ್ದೆ. ಇರಲಿ, ಇನ್ನೊಮ್ಮೆ ಹೇಳೋಣ. ಟೋಟಲ್ ಸರ್ಫೇಸ್ ಏರಿಯಾ, ಒಟ್ಟು ಮೇಲ್ಮೈ ವಿಸ್ತೀರ್ಣ, ಏರಿಯಾ ಅಂತಷ್ಟ ತೊಗೊಂಡು ಅದು ಏನದ 2 × ಎಲ್ ಬಿ ಪ್ಲಸ್ ಬಿ ಎಚ್ ಪ್ಲಸ್ ಎಚ್ ಎಲ್. ಯಾರು ನೋಡಿರಲ್ಲ ಸಾಲ್ವ್ ಮಾಡಿರಿ ನೀವು. ಏರಿಯಾ ಎಷ್ಟದ? 1300. ಓಕೆ, ಆಮೇಲೆ 2 × ಎಲ್ ಎಷ್ಟದ? ಲೆಂತ್ 15 ಅದ. ಆಮೇಲೆ ಇದು 10 ಅದ. ಆಮೇಲೆ ಇಲ್ಲಿ ಎಚ್ ಗೊತ್ತಿಲ್ಲ ನನಗೆ, ಹೈಟ್ ಅವರ ಕೇಳ್ಯಾರ. ಹೈಟ್ ಅದನ್ನ ಹಂಗೆ ಇಟ್ಬಿಡ್ರಿ. ಬಿ ಎಷ್ಟದ? 10 ಅದ, 10 ಎಚ್. ಆಮೇಲೆ ಎಲ್ 15 ಎಚ್. ಓಕೆ,
ಮುಗಿತಾ? ಈಗ ಸಿಂಪ್ಲಿಫಿಕೇಷನ್ ಮಾಡಿ. ಈ ಎರಡನ್ನು ಈ ಕಡೆ ಶಿಫ್ಟ್ ಮಾಡ್ಕೊಂಬಿಡ್ರಿ. ಎಷ್ಟಾಗುತ್ತೆ? 1300 ಅರ್ಧ ಎಷ್ಟು? 650 ಆಗ್ತದೆ. ಈಕ್ವಲ್ ಟು ಇಲ್ಲೇನು ಓದತ್ತಿ? 15 ಇಂಟು 10 150 ಪ್ಲಸ್ 10 ಹೆಚ್ಚು 15 ಹೆಚ್ಚು 25H. ಆಮೇಲೆ ಈ 150 ಈ ಕಡೆ ಶಿಫ್ಟ್ ಮಾಡಿರಿ. 650 ಮೈನಸ್ ಆಗುತ್ತಾ? ಎಷ್ಟಾಯಿತು? 500 ಉಳಿತಿಲ್ಲ? 500 ಇಂಟು ಈಕ್ವಲ್ ಟು 25H ಅಂತಂದಾಗ 25H ಈಕ್ವಲ್ ಟು 500. H ಈಕ್ವಲ್ ಟು 500 ಡಿವೈಡೆಡ್ ಬೈ 25. 25 ಒಂದಲೇ 25 ಎರಡಲೇ 50 ಒಂದು 0 ಅಂದ್ರೆ ಅದರ ಹೈಟ್ ಎಷ್ಟು? 20 ಸೆಂಟಿಮೀಟರ್. ಲಾಸ್ಟ್ ಇದು ಎರಡನೇ ಸಲ ನಾ ಈ ಪ್ರಾಬ್ಲಮ್ ಬಿಡಿಸೋದು. ಎಷ್ಟು ಬಂತು? 20 ಸೆಂಟಿಮೀಟರ್. ವೆರಿ ವೆರಿ ಇಂಪಾರ್ಟೆಂಟ ಕ್ವಶನ್ನು ಗೊತ್ತಿಲ್ಲ. ಆದ್ರೆ ಅದಕ್ಕಿಂತ ಮುಂಚೆ ಏನು ಗೊತ್ತಿರಬೇಕು? ಫಾರ್ಮುಲಾ ಗೊತ್ತಿರಬೇಕು. ಆಪ್ಷನ್ ನಂಬರ್ ಬಿ. ಓಕೆ, ನೆಕ್ಸ್ಟ್ calculate the cylinder's total surface area. Its radius is 7 cm and height is 12 cm. ಸಿಲಿಂಡರ್ನ ಒಟ್ಟು ಮೇಲ್ಮೈ ವಿಸ್ತೀರ್ಣ ಗೊತ್ತಿಲ್ಲ. ಸಿಲಿಂಡರ್ ಒಟ್ಟು ಮೇಲ್ಮೈ ವಿಸ್ತೀರ್ಣ ಇಲ್ಲ, ಸ್ವಲ್ಪ ಕಾಣದ ಹಿಂದೆ ಮುಂದಾಗೈತಿ. 7 ಸೆಂಟಿಮೀಟರ್ ಮತ್ತು ಎತ್ತರ 12 ಸೆಂಟಿಮೀಟರ್ ಆಗಿರುವ ಒಂದು ಸಿಲಿಂಡರ್ನ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಓಕೆ, ಡನ್. ಸಿಲಿಂಡರ್ನ ಒಟ್ಟು ಮೇಲ್ಮೈ ವಿಸ್ತೀರ್ಣ ಏನೈತಿ? ಫಾರ್ಮುಲಾ ನೋಡಿರಿ. ಒಟ್ಟು ಮೇಲ್ಮೈ ವಿಸ್ತೀರ್ಣ ಫಾರ್ಮುಲಾ ರೀ, ಎ ಈಕ್ವಲ್ ಟು 2πr ಇಂಟು ಆರ್ ಪ್ಲಸ್ ಎಚ್. ಇದು ಫಾರ್ಮುಲಾ. ಇಲ್ಲಿ ವ್ಯಾಲ್ಯೂಸನ್ನು ಹಾಕಬೇಕು. 2 ಇಂಟು 22/7 ಇಂಟು ಆರ್ ಅಂತಂದಾಗ 7 ಅದ. ಆಮೇಲೆ ಇದು 6, ಆಮೇಲೆ ಇದು ಎಚ್. ಆರ್ ಪ್ಲಸ್ ಎಚ್ ಅಂದರೆ 12 ಪ್ಲಸ್ 7 ಎಷ್ಟಾಯ್ತು? 12 ಪ್ಲಸ್ 7 ಎಷ್ಟಾಯಿತು? 19. 19 ಇಲ್ಲಿ ಬರ್ರಿ. ಈ 7 ಕ್ಯಾನ್ಸಲ್ ಆಯಿತು. ಉಳಿದದ್ದು 44 ಇಂಟು 90 ಅಂದರೆ ಎಷ್ಟಾಯಿತು? 44 ಇಂಟು 90 ಅಂದರೆ 400 8 836 ಸೆಂಟಿಮೀಟರ್ ಸ್ಕ್ವೇರ್. ಗೊತ್ತಾಯ್ತಾ? 836 లేదా ಆಪ್ಷನ್ ನಂಬರ್ ಸಿ. ಆದ್ರೆ ಫಾರ್ಮುಲಾ ನೆನಪಿರಬೇಕು. ಒಂದು ಸಲ ಕ್ವಶನ್ಸ್ ಎಲ್ಲ ನೋಟ್ ಮಾಡ್ಕೋರಿ, ಸೊಲ್ಯೂಷನ್ ಮಾಡ್ಕೋರಿ, ನೋಡಲ್ಲ ಟ್ರೈ ಮಾಡಿರಿ. ಯಾಕಂದರೆ ಈ ಟಾಪಿಕ್ ಅಷ್ಟು ಹಗರಿಲ್ಲ. ಓಕೆ, ಫಾರ್ಮುಲಾ ಬಂತ ನೀವು ಎಲ್ಲ ಮಾಡ್ತೀರಿ. ಫಾರ್ಮುಲಾ ಬರಬೇಕು, ಅದಕ್ಕೆ ಫಾರ್ಮುಲಾ ಕ್ಲಾಸ್ ಸಪ್ರೇಟ್ ಮಾಡಿದ್ದೀನಿ. ಓಕೆ, ನೆಕ್ಸ್ಟ್ ಹೋಗೋಣ್ರಿ. 7th ಕ್ವಶನ್. ಫೈಂಡ್ ದ ಏರಿಯಾ ಆಫ್ ದಿ ಸರ್ಕಲ್ ಹೂಸ್ ಡಯಾಮೀಟರ್ ಇಸ್ 14 ಸೆಂಟಿಮೀಟರ್. 14 ಸೆಂಟಿಮೀಟರ್ ವ್ಯಾಸವಿರುವ ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಅಂದ್ರೆ ಇದೊಂದು ವೃತ್ತ, ಇದರ ವ್ಯಾಸ ಅಂದರೆ ಪೂರ್ತಿ ಇಲ್ಲಿ ತನಕ ಇರುತ್ತೆ. ಅಂದರೆ ಇದ್ರ ಎಷ್ಟು ಕೊಟ್ಟಾರ? 14 ಕೊಟ್ಟಾರ. ಅಂದರೆ ಇದರ ಅರ್ಧ 7 ಆಗುತ್ತೆ. ಹೌದಾ? ಅಂದ್ರೆ ಆರ್ ಈಕ್ವಲ್ ಟು ಎಷ್ಟು ಬಂತು? 7 ಸೆಂಟಿಮೀಟರ್. ಈಗ ವೃತ್ತದ ಏನು ಹೇಳ್ಯಾರ ಅವ್ರು? ಏನು ಕಂಡುಹಿಡಿ ಅಂತ ಹೇಳ್ಯಾರಿ? ವೃತ್ತದ ವಿಸ್ತೀರ್ಣ. ವೃತ್ತದ ವಿಸ್ತೀರ್ಣ ಅಂದರೆ ಏನು ಫಾರ್ಮುಲಾ? πr². ಪೈ ಎಷ್ಟದ? 22/7 ಅದ. ಆರ್ ಅಂತಂದ್ರೆ 7 ಇಂಟು 7. ಹೌದು ಇಲ್ಲ? ಈ 7 ಗೆಟ್ ಕ್ಯಾನ್ಸಲು. 22 ಇಂಟು 7 ಅಂತಂದರೆ ಎಷ್ಟಾಯಿತು? 154 ಸೆಂಟಿಮೀಟರ್ ಸ್ಕ್ವೇರ್. ಐತನ ಆಪ್ಷನ್? ಐತನ. ಆಪ್ಷನ್ ನಂಬರ್ ಎ. ಏನು ಬಂತು? ಆಪ್ಷನ್ ನಂಬರ್ ಎ. ಇದು ಮೋಸ್ಟ್ಲಿ ಹಿಂದಿನ ನಾನು ಮಾಡೆಲ್ ಕ್ವಶನ್ ಪೇಪರ್ ಒಳಗೆ ಇದು ಇರ್ಬೋದು. ಕೇಳಿದ ಪ್ರಶ್ನೆಗಳು ಇವೆಲ್ಲ ಅದು ಗೊತ್ತಿಲ್ಲ ಫಸ್ಟು. ನೆಕ್ಸ್ಟು 100% ಯೂಸ್ ಆಗ್ಲಿಕ್ಕೆ ಹೇಳ್ರಿ ನನಗೆ. ಯಾಕಂತಂದ್ರೆ ಕೆಲವೊಂದು ಎಲ್ಲ ಕಡೆ ರಿಪೀಟೆಡ್ ಆಗ್ಯಾವ. ಅದೇ ಕ್ವಶನ್ ಮುಂದೆ ಮಾಡ್ಯಾನ, ಆನ್ಸರ್ ಕೂಡ ಅದೇ ಇರುತ್ತೆ. ಡೋಂಟ್ ವರಿ. ಓಕೆ, ಏನು ನೋಡ್ರಿ ನೆಕ್ಸ್ಟು. ದ ರೇಡಿಯಸ್ ಆಫ್ ದಿ ಸ್ಪಿಯರ್. ದ ರೇಡಿಯಸ್ ಆಫ್ ದಿ ಸ್ಪಿಯರ್ ಈಸ್ 7 ಸೆಂಟಿಮೀಟರ್. ದೆನ್ ಫೈಂಡ್ ದ ಸರ್ಫೇಸ್ ಏರಿಯಾ. ಗೋಳದ ತ್ರಿಜ್ಯವು 7 ಸೆಂಟಿಮೀಟರ್ ಆಗಿದ್ದರೆ ಅದರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಗೋಳದ ವಿಸ್ತೀರ್ಣದ ಫಾರ್ಮುಲಾ ಏನದ? ಗೋಳದ ವಿಸ್ತೀರ್ಣ ಸ್ಪಿಯರ್. ಗೋಳ ವಿಸ್ತೀರ್ಣ ಐತಲ್ಲ, ಏರಿಯಾ.
ಏನದ 4πr². ಸ್ಪಿಯರ್ ಅಂದ್ರೆ ಗೋಳಾಗುತ್ತಲ್ಲ, ಎಸ್. 4 × 22/7 r ಎಷ್ಟಾದ್ರಿ 7. 7 × 7 ಈ 7 ಗೆಟ್ ಕ್ಯಾನ್ಸಲ್. ನೆಕ್ಸ್ಟು 22 ಅಂದರೆ 88 × 7 ಅಂತಂದಾಗ 616 cm². ಈ ಆನ್ಸರನ್ನು ಅಗ್ನಿವೀರ್ ನೀವು ಎಕ್ಸಾಮ್ ಬರೆಯೋವರೆಗೂ ಯಾವಾಗ ಬರ್ತಿರೋದು ನೆನಪಿಟ್ಕೊಂಡ್ಬಿಡ್ರಿ. ಭಾಳ ಆನ್ಸರು 616 ಐತಿ. ಅದನ್ನೇ ಹಿಂದೆ ಮುಂದೆ ಮಾಡಿ ಭಾಳ ಎಕ್ಸಾಮ್ದಾಗ ಕೊಟ್ಟ. ಎಷ್ಟು ಬಂತು? 616 cm². ಆದ್ರೆ ಏನು ಗೊತ್ತಿರಬೇಕು? ಫಾರ್ಮುಲಾ ಗೊತ್ತಿರಬೇಕು. ಡನ್. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ್ರಿ. 9th ಒನ್. ಓಕೆ, 9th ಕ್ವಶನ್ ಏನದ ನೋಡ್ರಿ. ಇಫ್ ಒನ್ ಸೈಡ್ ಆಫ್ ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಈಸ್ 12 cm, ದೆನ್ ಫೈಂಡ್ ದ ಏರಿಯಾ. ಸಮಬಾಹು ತ್ರಿಭುಜದ ಒಂದು ಬದಿಯು 12 cm ಆಗಿದ್ದರೆ ಅದರ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಸಮಬಾಹು ತ್ರಿಭುಜ ಇನ್ಕ ಫಸ್ಟಿಗೆ ನಾನು ತೆಗೆದುಕೊಂಡಂತಹ 6 ಪ್ರಶ್ನೆಯಲ್ಲಿ ಅದು ಒಂದಿತ್ತು ಸಮಬಾಹು ಬಗ್ಗೆ. ಕ್ವಶನ್ ಇಲ್ಲಿ ಕೂಡ ತಂದಿದ್ದೆ, ಏನೈತಿ ಇಲ್ಲಿ ಕೂಡ ಕೇಳ್ಯಾರ. ಇದನ್ನು ಎದಕ್ಕೆ ತೊಗೊಂಡಿನಿ ಅಂತಂದ್ರೆ ಇದು 2 ಸಲ ರಿಪೀಟ್ ಆಗಿದೆ, 2 times ರಿಪೀಟ್ ಆಗಿದೆ. ವೆರಿ ಇಂಪಾರ್ಟೆಂಟ್ ಕ್ವಶನ್ನು. ನೀವು ಯಾವುದೇ ಕಾರಣಕ್ಕೂ ಇದನ್ನು ಮರಿಬಾರ್ದು. ಏನು ಮರಿಬಾರ್ದು? ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಏರಿಯಾ ಕಂಡುಹಿಡಿಯೋದನ್ನು ಮರಿಬಾರ್ದು. ಇದು ಕೊಡ್ಲಿಕ್ಕಂದ್ರೂ ಇದನ್ನ ನಂಬರ್ಸ್ ಚೇಂಜ್ ಮಾಡಿರ್ತಾವೆ ಅಷ್ಟೆ. ಓಕೆ, ಏನದು ಫಾರ್ಮುಲಾ ರೀ? ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಏರಿಯಾ ಈಕ್ವಲ್ ಟು a² √3/4. ಇಲ್ಲಿ a² ಅಂದರೆ ಏನದ ರೀ? 12² ಅಂದರೆ ಎಷ್ಟು? ಡೈರೆಕ್ಟ್ 12² ಎಷ್ಟು? 144. ಡೈರೆಕ್ಟ್ ಬರೀತೀವಿ. /3/4. 4ರಲ್ಲಿ ಡಿವೈಡ್ ಮಾಡಿರಿ. 4 1 4 3 12 4 6 24. 36√3 ಎಷ್ಟು ಬಂತು ರೀ? 36√3 ವಿಸ್ತರಣೆ ಕೇಳಿರಿ. ಹಾಂ, cm². ಎಷ್ಟದ ರೀ? 36√3 cm². ಫಾರ್ಮುಲಾ ಗೊತ್ತಿರಬೇಕು. 100% ಇದು ಕೇಳೋ ಚಾನ್ಸಸ್ ಅದಾವೆ ರೀ. ಕ್ವಶನ್ಸು ಇದೇ ತರಹದ ಪ್ರಶ್ನೆಗಳು ಬರೋ ಚಾನ್ಸಸ್ ಅದಾವೆ. ಓಕೆ, ಇದು 2 ಸಲ ರಿಪೀಟ್ ಆಗೈತೆ ನೋಡ್ರಿ. ವೆರಿ ಇಂಪಾರ್ಟೆಂಟು. ಓಕೆ, ನೆಕ್ಸ್ಟ್ ಹೋಗೋಣ್ರಿ. 10th 10ನೇ ಪ್ರಶ್ನೆ. ಇಫ್ perpendicular of the right angle triangle is 8 cm and its area is 20 cm², then the length of the base ಅಂತ ಕೇಳ್ಯಾರ. ಲೆಂತ್ ಆಫ್ ಬೇಸ್ ಅಂದರೆ ಏನು? ಪಾದ. ಏನ್ರಿ? ಲೆಂತ್ ಆಫ್ ದ ಬೇಸ್. ಓಕೆ, ಹಾಂ, ಏನು ನೋಡೋಣ. ಫಸ್ಟಿಗೆ ಏರಿಯಾ ಕೊಟ್ಟಾರಲ್ಲ. ಹಾಂ, ಈಗೊಂದು ಲಂಬಕೋಣ ತ್ರಿಭುಜದ 8 cm ಆಗಿದ್ದರೆ ಅದರ ವಿಸ್ತೀರ್ಣ 20 cm ಕೊಟ್ಟಾರ. ಒಂದು ಲಂಬಕೋಣ, ಇದೊಂದು ಲಂಬಕೋಣ. ಓಕೆ, ಇದ್ರ ವಿಸ್ತೀರ್ಣ ಫಾರ್ಮುಲಾ ಏನದ ರೀ? ಲಂಬಕೋಣದ್ದು ½ × b × h. ಈ ಫಾರ್ಮುಲಾ ಲಾಸ್ಟ್ ಇಯರ್ ಒಳಗೆ ಈ ಫಾರ್ಮುಲಾನ ಕೇಳ್ಯಾರ ನೋಡ್ರಿ. ಈ ಫಾರ್ಮುಲಾನ ಕೇಳ್ಯಾರ ಕ್ವಶನ್. ಓಕೆ, ಈಗ ಏರಿಯಾ ಅಂದರೆ ಎಷ್ಟು ಅದ ರೀ? ಏರಿಯಾ 20 cm² ಅಂತ ಕೊಟ್ಟಾರ. ಆಮೇಲೆ ಹಾಫ್ ಅನ್ನು ಹಾಗೆ ಬರೀರಿ. ಬಿ ಎಷ್ಟು ಅದ ರೀ? ಬಿ ಗೊತ್ತಿಲ್ಲ, ಪಾದ ಅದೇ ಬೇಸ್. ಎಚ್ ಅಂದರೆ ಹೈಟು 8 ಕೊಟ್ಟಾರ. 2 1 2 4. ಇಲ್ಲಿ 4 ಬಿ ಉಳಿತು, ಹೌದಾ? ಇಲ್ಲಿ 20 ಅದ, ಇಲ್ಲಿ 4 ಬಿ ಅದ. ಅಂದ್ರೆ ಬಿ ಏನು ಇಲ್ಲೇ ಇಟ್ಕೊಂಡು ಈ 4ಅನ್ನು ಈ ಕಡೆ ತೊಗೊಂಡ್ರೆ 20 / 4 ಅಂತಂದ್ರೆ 4 1 4 ಇಲ್ಲಿ ಅಂದರೆ ಎಷ್ಟು ಬಂತು? 5 cm. ಏನು ಬಂತು ರೀ? 5 cm ಅದರ ಬೇಸು. ಇದು 5 cm ಅದ. 5 H ಅಂತೂ ಕೊಟ್ಟಾರ ಅವ್ರು, ಹೌದಿಲ್ಲ? 8 ಅಂತ ಕೊಟ್ಟಾರ. ಗೊತ್ತಾಯ್ತಾ? ಇದು ವೆರಿ ಇಂಪಾರ್ಟೆಂಟು. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ್ರಿ.
ಇನ್ನೂ ಒಂದು 5 ಕ್ವಶನ್ ಅದಾವೆ, ಎಲ್ಲ ಕೇಳಿದಂಥ ಪ್ರಶ್ನೆಗಳು ಇಂಪಾರ್ಟೆಂಟ್ ಅದಾವೆ ಅಂತ ಹೇಳೋದಕ್ಕೆ ಹೇಳತ್ತೀನಿ. ನೆಕ್ಸ್ಟ್, ಹೌ ಮೆನಿ ರೆಕ್ಟ್ಯಾಂಗ್ಯುಲರ್ ಪ್ಲಾಟ್ಸ್, ವೆರಿ ವೆರಿ ಇಂಪಾರ್ಟೆಂಟ್. ಈ ಥರದ ಪ್ರಶ್ನೆಗಳು 2 ಕೇಳ್ಯಾರ, ಲಾಸ್ಟ್ ಆಗಲಿ ಯಾವುದೋ ಭಾಳ ಈಸಿ ಅದ ನೋಡಿರಿ. ಹೌ ಮೆನಿ ರೆಕ್ಟ್ಯಾಂಗಲ್ಸ್ ಪ್ಲಾಟ್ಸ್ ಆರ್ ಡೈಮೆನ್ಷನ್ಸ್ 40 ಮೀಟರ್ ಬೈ 60 ಮೀಟರ್, ಏನದ 40 by 60, ಮೇಡ್ ಫಾರ್ಮ್ ರೆಕ್ಟ್ಯಾಂಗ್ಯುಲರ್ ಫೀಲ್ಡ್ ಡೈಮೆನ್ಷನ್ 120 by 160 ಮೀಟರ್. ಅಂದ್ರೆ ಏನರ್ಥ ಅಂತಂದ್ರೆ 120 ಮೀಟರ್ ಇಂಟು 160 ಮೀಟರ್ ಅಳತೆಯ ಆಯತಾಕಾರದ ಒಂದು ಹೊಲದಲ್ಲಿ 40 ಮೀಟರ್ ಇಂಟು 60 ಮೀಟರ್ ಅಳತೆಯ ಎಷ್ಟು ಆಯತಾಕಾರದ ಜಮೀನುಗಳನ್ನು ಮಾಡಬಹುದು ಅಂತ ನಾನು ಒಂದು ದೊಡ್ಡ ಡೈಮೆನ್ಷನ್ ಇದೆ. ಒಂದು 120 ಉದ್ದ, 160 ಆಗಲ್ಲ, ಅದರೊಳಗೆ 40 ಮೀಟ್ರ್ ಉದ್ದ, 60 ಮೀಟ್ರ್ ಅಗಲಿರುವಂಥ ಎಷ್ಟು ನೀವು ಇದನ್ನು ಮಾಡ್ಬೋದು ಅಂತ ಕೇಳಿ. ಭಾಳ ಸಿಂಪಲ್. ಫಸ್ಟಿಗೆ ನಾವು ಅದು ಟೋಟಲ್ ನಮಗೆ ಫ್ಲಾಟ್ಸ್ ಏರಿಯಾ ಕಂಡುಹಿಡಿಬೇಕು. ಈಗ ಎಷ್ಟೆಷ್ಟು ಏರಿಯಾದು, ಒಂದು 40 ಇಂಟು 60 ಅಂದಾರಲ್ರಿ, ಅಂದರೆ ಇದ್ರ ಎಷ್ಟಾಯಿತು, 2400 ಸೆಂಟಿಮೀಟರ್ ಸ್ಕ್ವೇರ್ ಆಯ್ತು. ಹೌದಾ? ಹೌದೋ ಇಲ್ಲೋ? ಹಾಂ, ಸೆಂಟಿಮೀಟರ್ ಸ್ಕ್ವೇರ್. ಇದು ಏನು ರೀ ಏರಿಯಾ, ಎದ್ರದ ಸ್ಮಾಲರ್ಸ್ ಅವರು ಮಾಡಂದಿದ್ದು. ಆಮೇಲೆ ಅವ್ರು ಕೊಟ್ಟಂಥ ಹೊಲದ ಎಷ್ಟದ ರೀ, ಅದು ಏರಿಯಾ 120 ಇಂಟು 160 ಅಂತಂದ್ರೆ ಅದೆಷ್ಟಾಗತ್ತೆ ರೀ, 12 ಇಂಟು 16 ಅಂದ್ರೆ 192, 120, 1900, 200. ಇದ್ರ ಒಳಗೆ ಇಂಥವ ಎಷ್ಟು ಅಕ್ಕವು ಅಂತಂದಾಗ ಏನು ಮಾಡ್ತೀರಿ, ಇದ್ರ ಡಿವೈಡೆಡ್ ಬೈ ಇದು ಮಾಡ್ತೀರಿ. ಅಂದ್ರೆ ಎಷ್ಟು ಮಾಡ್ಬೇಕು ರೀ, 19,200 ಡಿವೈಡೆಡ್ ಬೈ 2,400. ಈ 2 0 ಹೋಯಿತು. ಆಮೇಲೆ 24 ಬರ್ತಾವೆ ಮಗ್ಗಿ. ಹಾಂ, 24 ಒಂದಲೇ 24 ಎಷ್ಟಿರಲಿ, 8 ಇರಲಿ. ಅಂದ್ರೆ ಎಷ್ಟು ಪ್ಲಾಟ್ ಮಾಡ್ಬೋದು ರೀ, 8 ಪ್ಲಾಟ್ ಮಾಡ್ಬೋದು ಅಂಥವು. 40 by 60 ಇದ್ದದ್ದು ಎಷ್ಟು ಮಾಡ್ಬೋದು, 8 ಮಾಡ್ಬೋದು. ಎದ್ರಾಗ ಟೋಟಲ್ 120 ಇಂಟು 160 ಇದ್ದಿದ್ರಾಗ ನಾನು 40 by 60 ಎಷ್ಟು ಮಾಡ್ಬೋದು ರೀ, 8 ಪ್ಲಾಟ್ ಮಾಡ್ಬೋದು. ಇದನ್ನು ಎದಕ್ಕೆ ಹೇಳಿ ಅಂದರೆ, ಇದು ಕ್ವಶನ್ನು ಹಿಂದೆ ಮುಂದೆ ಸ್ವಲ್ಪ ನಂಬರ್ಸ್ ಚೇಂಜ್ ಮಾಡಿ 2 to 3 ಟೈಮ್ ರಿಪೀಟ್ ಆಗೈತಿ. ವೆರಿ 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 ಇಂಪಾರ್ಟೆಂಟ್ ಕ್ವಶನ್. ಓಕೆ, ಬರೋ ಚಾನ್ಸಸ್ ಅದಾವ, ಅದಕ್ಕೆ ನಾ ಬೇರೆ ಎಲ್ಲ ಕಡೆದು ಅದಕ್ಕೆ ಕಂಬೈನ್ ಮಾಡಿ ನಿಮಗೆ ಹೇಳತ್ತೀನಿ ಅಷ್ಟೆ. ಓಕೆ, ಡನ್ನ. ಮುಂದಿನ ಪ್ರಶ್ನೆಗೆ ಹೋಗೋಣ್ರಿ. 12th one. Two cubes have a one ನಿಮಿಷ. 2 cubes have a volumes in the ratio 1:27. Find the ratio of their surface area. ಅಂದರೆ 2 ಘನಗಳು 1:27 ಅನುಪಾತದಲ್ಲಿದ್ದರೆ ಅದರ ವ್ಯಾಲ್ಯೂಮ್ ಹೊಂದೈತಿ. ಅದೇ ರೀತಿ ಅದರ ಮೇಲ್ಮೈ ವಿಸ್ತೀರ್ಣದ ಅನುಪಾತ ಕೊಟ್ಟಾರ ಅವರು, ಬರೀ ಅನುಪಾತವನ್ನು ಕಂಡಿಡಿ ಅಂದಾರ ಅಷ್ಟೆ. ನಮಗೆ ಕ್ಯೂಬ್ ಅಂತಂದಾರ, ಹೌದಾ, ಅಂದರೆ ಚೌಕಗಣ. ಆ ಥರದ ಎರಡು ಅದಾವ, ಹೌದಾ, 2 ಅದಾವ. ಓಕೆ, ಈಗ 2 ಅದಾವ ಅಂತಂದ್ರೆ ಒಂದು ಎ ಒಂದು ಬಿ, ಒಂದು ಎ ಇನ್ನೊಂದು ಬಿ ಐತಿ. ಈಗ ಎದ ಘಾತ್ರ ವ್ಯಾಲ್ಯೂಮ್ ಸೂತ್ರ ಏನದ ರೀ, ಚೌಕಗಣ. ಎ ಅಂದ್ರೆ ಎ ಕ್ಯೂಬ್, ಬಿ ಅಂದ್ರೆ ಬಿ ಕ್ಯೂಬ್. 2 ಅದಾವ. ರೇಷಿಯೋ ಅಂದಾಗ ನಾವು ಕೆಳಗ ಮೇಲೆ ಬರಿಬೋದು. ಇವನ್ನ ಕೊಟ್ಟಾರ, ಏನು ಕೊಟ್ಟಾರ, 1/27. ಹೌದಾ, 1/27 ಕೊಟ್ಟಾರ. ಇನ್ನು ಇದನ್ನು ಹೆಂಗೆ ಬರಿಬೋದು ರೀ, 1/3 ಹೋಲ್ ಕ್ಯೂಬ್. ಹೌದಾ, ಡನ್ನ. ಈಗ ಎ ವ್ಯಾಲ್ಯೂ 1, ಬಿ ವ್ಯಾಲ್ಯೂ ಎಷ್ಟು, 3. ಡನ್ನ. ನೋಡಿರಿ, ಎ ಡಿವೈಡೆಡ್ ಬೈ ಬಿ ಹೋಲ್ ಕ್ಯೂಬ್ ಈಕ್ವಲ್ ಟು 1/3 ಹೋಲ್ ಕ್ಯೂಬ್. ಈಗ ಈ ಕ್ಯೂಬ ಕ್ಯಾನ್ಸಲ್ ಆಗಿ ಇವಷ್ಟೇ ಉಳಿತು. ನೆಕ್ಸ್ಟ್ ಪೇಜ್ನಾಗ ತೊಗೋತೀನಿ. ಓಕೆ, ಏನಾಯ್ತು ನೋಡಿರಿ, ಎ ಡಿವೈಡೆಡ್ ಬೈ ಬಿ ಈಕ್ವಲ್ ಟು 1/3 ಅದ. ಓಕೆ, ಹೌದೋ ಇಲ್ಲೋ? ಹಾಂ, ಈಗ ನನಗೆ ಬಿ ವ್ಯಾಲ್ಯೂ ಬೇಕಾಗಿತ್ತು ಅಂದರೆ ಬಿ ಈ ಕಡೆ ಕಳಿಸ್ತೀನಿ ನಮ್ಮ ಮೇಲೆ. ಅಂದರೆ ಬಿ ಈಕ್ವಲ್ ಟು ಈ 3 ಈ ಕಡೆ ಹೋದರೆ ಎಷ್ಟಾಯ್ತು, 3 ಆಯ್ತು. ಒಂದು ವ್ಯಾಲ್ಯೂ ಸಿಗ್ತಾ ನನಗೆ, ಹೌದೋ ಇಲ್ಲೋ? 3a ಸಿಗ್ತಾ.
ಈಗ ಅವರು ಏನು ಕೇಳ್ಯಾರ ಸರ್ಫೇಸ್ ಏರಿಯಾ ಅಂತ ಕೇಳ್ಯಾರ. ಏನು ಕೇಳ್ಯಾರ ರೀ? ಸರ್ಫೇಸ್ ಏರಿಯಾ ಕೇಳ್ಯಾರ. ಏರಿಯಾದ ಫಾರ್ಮುಲಾ ಏನದ ರೀ? ಚೌಕಗಣದ ಸರ್ಫೇಸ್ ಏರಿಯಾ ಅದು ಏನದ ರೀ? 6a². ಹೌದು ಇಲ್ಲೋ? 6a². ಆಮೇಲೆ ಇನ್ನೊಂದು ಅದ ನಮ್ಗೆ ಎರಡದು 6b². ಡನ್ನ ಎಷ್ಟದ? ಹೌದಾ? ಇಲ್ಲಿ 6 ಸೇಮ್ ಅದಾವು, ಕ್ಯಾನ್ಸಲ್ ಆದರೆ ಏನು ಉಳಿತು? ಬರೀ a² / b² ಉಳಿತು. ಹೌದು ಇಲ್ಲೋ? ಹೌದಾ? ಈಗ ಎ ಈಕ್ವಲ್ ಟು ನೋಡ್ರಿ, ಎ ಈಕ್ವಲ್ ಟು ಏನದ ರೀ? ಎ ಈಕ್ವಲ್ ಟು ಏನದ? ಇದನ್ನ ಈ ಕಡೆ ಕಳಿಸಿದ್ರೆ 1/3 ಆಗುತ್ತೆ. ಓಕೆ, ಅದನ್ನ ಬಿ ಮ್ಯಾಲಿಂದ ಹಂಗೆ ಇಟ್ಕೊಂಡ್ಬಿಟ್ರೆ ಎ ಈಕ್ವಲ್ ಟು ಏನು? ಬಿ ಅನ್ನಂಗೆ. ಎ ಈಕ್ವಲ್ ಟು ಬಿ ಅದ. ಹೌದಾ? ಬಿ / ಆಮೇಲೆ 3a. ಬಿ ಈಕ್ವಲ್ ಟು ಎಷ್ಟದ? 3a ಅದ. ಆಮೇಲೆ ಇದಕ್ಕೆ ಮೇಲೆ ಏನದ ಹೇಳ್ರಿ? ಹೋಲ್² ಅದ. ಹೌದಾ? ಈಗ ಎ ವ್ಯಾಲ್ಯೂ ಎಷ್ಟದ ರೀ? 1 ಅದ. ಹೌದು ಇಲ್ಲೋ? ಹಾಂ, ಇದು ಬೇಡ, ನಿಮಗೆ ಕನ್ಫ್ಯೂಸ್ ಆಕತ್ತೆ. ಇಲ್ಲೇ ಸಿಂಪಲ್ ತೋರಿಸ್ತೀನಿ. ಹಾಂ, ಎ ವ್ಯಾಲ್ಯೂ ಏನದ ರೀ? ಇಲ್ಲಿ ಎ ವ್ಯಾಲ್ಯೂ 1 ಅದ, ಬಿ ವ್ಯಾಲ್ಯೂ 3 ಅದ. ಹೌದಾ? ಹೌದಾ? ಎ ವ್ಯಾಲ್ಯೂ 1, ಬಿ ವ್ಯಾಲ್ಯೂ 3. ಎ ವ್ಯಾಲ್ಯೂ 1 ಅದ, ಬಿ ವ್ಯಾಲ್ಯೂ ಏನದ ರೀ? 3 ಅದ. ಇದನ್ನು ಸ್ಕ್ವೇರ್ ಮಾಡಿರಿ. ಎಷ್ಟು ಬಂತು ರೀ? 1/9 ಬಂತು. ಇದನ್ನು ರೇಷಿಯೋ ಒಳಗೆ ಬರೆದ್ರೆ 1:9. ಇಷ್ಟೇ ಆನ್ಸರ್. ಅವ್ರು ಅಷ್ಟೆಲ್ಲ ಕೇಳ್ಯಾರ, ನೀವು ಡೈರೆಕ್ಟನ್ನು ಬರಿಬೋದು ಅಲ್ಲೇ. ಹೆಂಗೆ ಡೈರೆಕ್ಟ್ ಬರಿಬೋದು ನೋಡಿರಿ? ನಿಮಗೆ ಫಾರ್ಮುಲಾ ಗೊತ್ತಿರೋ ಫಸ್ಟಿಗೆ. ವ್ಯಾಲ್ಯೂಮ್ ಅಂದರೆ ಏನು? ಕ್ಯೂಬ್ದಾಗ ಇರ್ತೈತಿ. ಏನಿರ್ತೈತಿ? ವ್ಯಾಲ್ಯೂಮ್ ಅಂದರೆ ಏನು? ಕ್ಯೂಬ್ದಾಗ ಇರ್ತೈತಿ. ಅಂದರೆ a³ ಬಂದಾಗ ಇದು b³ ಅಂದ್ರೆ 3 ಆಗುತ್ತೆ. ಏರಿಯಾ ಕೇಳಿದ್ರೆ ಸ್ಕ್ವೇರ್ ಇರ್ತೈತಿ. ಅಂದ್ರೆ ಇದು 1² 1 ಆತ. ಹೌದಿಲ್ಲ? ಇದು 1² 1 ಆತ. 3² ಎಷ್ಟು? 9. 1 9 ಎಲ್ಲಿ? ಅದ ಆನ್ಸರ್ ನಮ್ಮದು. 1 9. ನಿಮಗೆ ಡೀಟೇಲಾಗಿ ನಾನು ನಿಮಗೆ ತಿಳಿಯುವಂಗೆ ಎಕ್ಸ್ಪ್ಲೇನ್ ಮಾಡಿದ್ದೆ ಅಷ್ಟೇ. ಓಕೆ, ಕೇಳ್ಯಾರ ಕ್ವಶನ್ ಅನುಪಾತದಲ್ಲಿ ಕೇಳ್ಯಾರ. ಡನ್. ಮುಂದಿನ ಪ್ರಶ್ನೆಗೆ ಹೋಗೋಣ್ರಿ. 13. ಹೌ ಮೆನಿ ಸರ್ಫೇಸಸ್ ಆರ್ ದೇರ್ ಇನ್ ದ ಕ್ಯೂಬ್? ಒಂದು ಘನದಲ್ಲಿ ಅವುಗಳ ಮೇಲ್ಮೈಗಳು ಎಷ್ಟು? ಒಂದು ಚೌಕ ಘನ, ಒಂದು ಘನ ತೆಗಿ. ಈಗ ನೀಟಾಗಿ ನೋಡ್ರಿ, ಒಂದು ಘನ. ಓಕೆ, ಇದೊಂದು ಚೌಕ ಘನ ಬಂತ. ಇದ್ರಾಗ ಎಷ್ಟು ಫೇಸ್, ಎಷ್ಟು ಮುಖ ಅದಾವ ಅಂತ ಕೇಳ್ಯಾರ ಅವ್ರು. ಅಷ್ಟೇ. ಎಷ್ಟು ಅದಾವ ರೀ ಮುಖಗಳು? ಆಮೇಲೆ ನೋಡ್ರಿ, ಇದು 1, ಮೇಲ್ಗಡೆ 2, ಇದು 3, 4 ಅದಾವ. ಇದು 5, ಕೆಳಗಡೆ ಒಂದು 6. ಎಷ್ಟು ಅದು ರೀ? ಕ್ಯೂಬ್ದಾಗ ಎಷ್ಟು? 13 ಕ್ವಶನ್ ಎಷ್ಟು ಬಂತು? 6 ಮುಖಗಳಿರ್ತವೆ. ಓಕೆ, ಎಷ್ಟಿರ್ತಾವೆ ರೀ? 6. ಮುಂದಿನ ಪ್ರಶ್ನೆಗೆ ಹೋಗೋಣ್ರಿ. ಹಾಂ, 14th ಕ್ವಶನ್ ನೋಡ್ರಿ. ಏನದ? ಫಸ್ಟ್ ನೋಡೋಣ್ರಿ. ಫೈಂಡ್ ದ ಪೆರಿಮೀಟರ್ ಆಫ್ 30 ಮೀಟರ್ ಲಾಂಗ್ ಆ್ಯಂಡ್ 20 ಮೀಟರ್ ವೈಡ್ ರೆಕ್ಟ್ಯಾಂಗ್ಯುಲರ್ ರೀಜನ್. ಅಂದ್ರೆ 30 ಮೀಟರ್ ಉದ್ದ, 20 ಮೀಟರ್ ಅಗಲವಿರುವಂತಹ ಆಯತಾಕಾರದ ಪರಿಧಿ ಕಂಡುಹಿಡಿ. ಪರಿಧಿ ಅಂದರೆ ಏನು? ವಿಸ್ತೀರ್ಣ, ಸುತ್ತಳತೆ ಅಂತೇಳಿ. ಸುತ್ತಳತೆ ಫಾರ್ಮುಲಾ ಏನದ? 2 × L + B. ಹೌದಾ? ಅಂದ್ರೆ 2 ಅಂದ್ರೆ L ಅಂದರೆ ಎಷ್ಟು? 30, B ಅಂತಂದ್ರೆ 20. ಟೋಟಲ್ ಎಷ್ಟಾಯಿತು? 2 × 50 ಅಂದಂಗೆ ಆಯಿತು. ಅದೇ ಟೋಟಲ್ ಎಷ್ಟಾಯಿತು? 100 ಮೀಟರ್. ಆಪ್ಷನ್ ನಂಬರ್ ಡಿ ನೋಡ್ರಿ. ಆಪ್ಷನ್ ನಂಬರ್ ಡಿ. ಇದು ಕ್ವಶನ್ನು ವೆರಿ ಇಂಪಾರ್ಟೆಂಟು. ಫಾರ್ಮುಲಾ ಗೊತ್ತಿರಬೇಕು. ಇದೇ ಥರದ ಪ್ರಶ್ನೆ ನಾನು ಹಿಂದ್ಗಡೆ ಸಾಲ್ವ್ ಮಾಡಿದ್ದೀನಿ, ಗೊತ್ತಿರಲಿ. ಅದೇ ಥರದ ಪ್ರಶ್ನೆಗಳು ನಿಮಗೆ ಬಂದಾಗ. ಓಕೆ, ಇನ್ನೊಂದು ಅದ ಕ್ವಶನ್, ಲಾಸ್ಟ್ ಒನ್, 15th ಕ್ವಶನ್. ವೆರಿ ಇಂಪಾರ್ಟೆಂಟ್ ಕ್ವಶನ್ನು. 3 times ರಿಪೀಟೆಡ್ ಕ್ವಶನ್ನು. ಏನು? 3 times ರಿಪೀಟೆಡ್ ಕ್ವಶನ್ ಅದ, ಗೊತ್ತಿರಲಿ.
ಹಾಂ ಏನದ ದ ಸರ್ಕಂಫರೆನ್ಸ್ ಆಫ್ ದಿ ಟ್ರಯಾಂಗಲ್ 600 ಮೀಟರ್ ಇಫ್ ದ ರೇಷಿಯೋ ಆಫ್ 12, 13, 15 ಆ್ಯಂಡ್ ದೆನ್ ದ ಲಾಂಗೆಸ್ಟ್ ಸೈಡ್. ಅಂದ್ರೆ ಒಂದು ವಿಷಮ ಬಾಹು ತ್ರಿಭುಜದ ಅಂದ್ರೆ ಮೂರು ಬಾಹು ಸಮ ಇಲ್ಲ, ಅಂದ್ರೆ ಒಂದು 12 ಅದ, ಒಂದು 13 ಅದ, ಒಂದು 15 ಅದ, ಅಂದ್ರೆ ಮೂರು ಬೇರೆ ಬೇರೆ ಆಗ್ಯಾವ ಅಂದಾಗ ಇವುಗಳಲ್ಲಿ ದೊಡ್ಡ ಬಾಹುವನ್ನು ಕಂಡುಹಿಡಿಯಿರಿ. ಅಂದರೆ ಇವುಗಳನ್ನ ನಾನು ಎಕ್ಸ್ ಅಂತ ಬರಿಬೋದು, ನಿಮ್ಮ ಅಲ್ರಿ ಆ ಎಕ್ಸ್ ಬೇರೆ ಇವು ಎಕ್ಸ್ ಬೇರೆ, ಹೌದಾ? ಇದ್ರಾಗ ದೊಡ್ಡ ಬಾಹು ಯಾವುದು? ಇದನ್ನು ಕಂಡುಹಿಡಿಯಿರಿ. ಎಷ್ಟೈತಿ ಉದ್ದ? ಅನುಪಾತಗಳು ಅಷ್ಟೇ ಕೊಟ್ಟಾರ. ಉದ್ದವನ್ನು ಕಂಡುಹಿಡಿಬೇಕಂತಂದ್ರೆ ಈಗ ನಮಗೆ ಏನೇನು ಕೊಟ್ಟಾರ? ಸುತ್ತಳತೆ ಕೊಟ್ಟಾರ. ಅಂದ್ರೆ ಸುತ್ತಳತೆ ವಿಷಮ ಬಾಹು ತ್ರಿಭುಜದ ಸುತ್ತಳತೆ ಅಂದಾಗ ಮೂರು ಬಾಹುಗಳನ್ನು ಕೂಡಿಸ್ಬೇಕು ನಾನು. 12x, 13x, ಆಮೇಲೆ 15x. ಇಲ್ಲಿ ಪೆರಿಮೀಟ್ರ್ ಕೊಟ್ಟಾರೆ ಎಷ್ಟು? 600 ಕೊಟ್ಟಾರೆ, ಹೌದಾ? ಇಲ್ಲಿ 12, 13, 15 ಅಂತಂದಾಗ 10, 20, 30, 40 ಎಕ್ಸ್. ಓಕೆ, ಈ 0 ಹೋಯಿತು. ಆಮೇಲೆ ನೆಕ್ಸ್ಟ್ ಪೇಜ್ ಒಳಗೆ ತೊಗೊಣ. ಏನೈತಿ? 4x = 60 ಅಂತಂದಾಗ x = 60 ಡಿವೈಡೆಡ್ ಬೈ 4. 4 1 4 1 4 4 5 20, ಅಂದರೆ x = 15 ಬಂತು. ಅವ್ರು ಕೇಳಿದ್ದು ಅತಿ ದೊಡ್ಡದಾದಂತಹ ಬಾಹು ಅಂದ್ರೆ ಯಾವುದು? ಲಾಂಗೆಸ್ಟ್ ಸೈಡ್ ಅಂತಂದಾಗ ಯಾವುದು? ಲಾಂಗೆಸ್ಟ್ ಅಂದಾಗ 15x ಅದ. ಓಕೆ, ಇಲ್ಲಿ 15x ಅಂತಂದರೆ 15 × 15 ಎಕ್ಸ್ ವ್ಯಾಲ್ಯೂ ಕಂಡುಹಿಡಿದ್ರಿ. ಎಷ್ಟು ಬಂತು? 225. ಯಾವ್ದು ಕೇಳಾರ ಅದನ್ನಷ್ಟ ಫೈನ್ ಮಾಡಿರಿ. ಆಪ್ಷನ್ ನಂಬರ್ ಡಿ ನೋಡಿರಿ. ಈ ತರಹದ ಪ್ರಶ್ನೆಗಳು ನಿಮ್ಗೆ ಕೇಳಿದಂತಹ ಪ್ರಶ್ನೆಗಳಾಗ್ಯಾವ. ಸೊ ನೀವು ಇವುಗಳನ್ನ ನೋಟ್ ಮಾಡಿರಿ, ನೋಡಲ್ಲದೆ ಸಾಲ್ವ್ ಮಾಡಿರಿ. ಮತ್ತು ನಿಮ್ಗೆ ಯಾವುದಾದ್ರು ಕ್ವಶನ್ಸ್ ಇದ್ದು ಅಂದ್ರೆ ನನಗೆ ಶೇರ್ ಮಾಡಿರಿ, ನಾನು ನಿಮಗೆ ಹೇಳ್ಕೊಡ್ತೀನಿ. ಅದೇ ರೀತಿ ನಿಮ್ಮದು ಮತ್ತೇನಾದರೂ ಕ್ವಶನ್ಸ್ ಇದ್ದು ಅಂತಂದ್ರೆ ನೀವು ನನ್ನ ನಂಬರ್ ಐತಲ್ಲ, ಎಲ್ಲರೂ ಆಲ್ಮೋಸ್ಟ್ ಮೆಸೇಜ್ ಹಾಕ್ತೀರಿ ಇದಕ್ಕೆ. ಆದ್ರೆ ನಾನು ನೋಡಿದ ಮೇಲೆ ಸ್ವಲ್ಪ ಲೇಟ್ ಆಗ್ಬೋದು, ರಿಪ್ಲೈ ಮಾಡಿದ್ದೀನಿ. ಅದೇ ರೀತಿ ಯಾರಿಗಾದರೂ ನೋಟ್ಸ್ ಬೇಕಂತಂದ್ರೆ ಸೈನ್ಸ್ ಬಯಾಲಜಿ ಸಂಬಂಧಪಟ್ಟಂತೆ ಅವರು ಕೂಡ ಈ ನಂಬರ್ಗೆ ಮೆಸೇಜ್ ಹಾಕಿರಿ, ನಾನು ಕೊಡುವಂತಹ ವ್ಯವಸ್ಥೆ ಮಾಡ್ತೀನಿ. ಓಕೆ, ಕಂಟಿನ್ಯೂ ಮಾಡಿರಿ. ಏನೇ ನಿಮ್ಮದ ಲೆಕ್ಕದಲ್ಲಿ ಪ್ರಾಬ್ಲಮ್ಸ್ ಇದ್ದರೂ ನನಗೆ ಕಳಿಸ್ರಿ. ಇನ್ನೂ ಕೆಲವೇ ದಿನಗಳಲ್ಲಿ ನಿಮ್ಮ ಪರೀಕ್ಷೆಗಳು ನಡೀತವೆ. ಸೊ ಯಾರು ಟೆನ್ಷನ್ ಮಾಡ್ಕೋಬೇಡ್ರಿ, ಫ್ರೀ ಇಡ್ರಿ ಮೈಂಡು, ನೀವು ಆರಾಮ್ಸೆ ಪಾಸ್ ಆಗ್ಬೋದು. ಓಕೆ, ಮತ್ತೇನಾದರೂ ಇದ್ದರೆ ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್.